ಇದುವರೆಗೆ ನಾವೆಲ್ಲ ನಮ್ಮ ಸಂಸ್ಥೆಯ ಹಿನ್ನೆಲೆ, ನಮ್ಮ ಸಂಸ್ಥೆಯ ಬಗ್ಗೆ ಹಾಗೂ ನಮ್ಮ ಸಂಸ್ಥೆ ಕೊಡುವಂತ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬಗ್ಗೆ ನೋಡಿದ್ರಿ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು, ಫೌಂಡ್ರು, ಇದೇ ಕೆಲಸನ, ಇದೇ ಪ್ರಾಡಕ್ಟ್ಸ್ ನ ಅವ್ರು ಇಚ್ಛೆ ಪಟ್ಟಿದ್ದೆ ಆದ್ರೆ ಇದನ್ನ ಮಾರಾಟ ಮಾಡ್ಬೇಕು ಅನ್ನಂಗಿದ್ರೆ ಬೇರೆ ವಿಧಾನಗಳನ್ನ ಕೂಡ ಅವರು ಯೂಸ್ ಮಾಡಬಹುದಾಗಿತ್ತು. ಒಳ್ಳೆ ಸ್ಟಾರ್ ಕ್ರಿಕೆಟರ್ಸ್ನು ಅಥವಾ ಫಿಲಿಂ ಸ್ಟಾರ್ಸ್ನು ಕರೆಸ್ಬಿಟ್ಟು ಅಡ್ವರ್ಟೈಸ್ ಮಾಡಿ ಇದನ್ನ ಮಾರಾಟ ಮಾಡಬಹುದಾಗಿತ್ತು. ಅಥವಾ ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಅಂದ್ರೆ ಅಮೆರಿಕ ದೇಶದಿಂದ ಕೂಡ ಇದನ್ನ ಸ್ಟಾರ್ಟ್ ಮಾಡಬಹುದಾಗಿತ್ತು. ಆದ್ರೆ ನಮ್ಮ ಸಂಸ್ಥೆಯ ಫೌಂಡರ್ ಏನಿದಾರಲ್ಲ, ನಾನು ಇಷ್ಟೆಲ್ಲ ಬೆಳೆದಿರೋದು ಇಂಡಿಯಾ ದೇಶದ ಆಯುರ್ವೇದದ ಮುಖಾಂತರ, ಇಷ್ಟು ಇವತ್ತು ಹಣ ಸಂಪಾದನೆ ಮಾಡಿರೋದು ನಮ್ಮ ದೇಶದ ಆಯುರ್ವೇದದ ಮುಖಾಂತರ, ನನ್ನ ತಾಯ್ನಾಡಿಗೆ ಮತ್ತೆ ನನ್ನ ದೇಶದ ಜನರಿಗೆ ಒಂದು ಅವಕಾಶ ಕೊಡೋ ಮುಖಾಂತರ ಈ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋ ಉದ್ದೇಶಕ್ಕೋಸ್ಕರ ನಮ್ಮ ಇಂಡಿಯಾ ದೇಶದಿಂದ ತಯಾರಾಗಿದೆ. ಇಷ್ಟೊತ್ತು ಕಂಪ್ನಿನ ನೋಡಿದೀರಾ, ಪ್ರಾಡಕ್ಟ್ ನೋಡಿದೀರಾ, ಎಲ್ರಿಗೂ ಬೇಕಾಗಿರುವಂತ ಪ್ರಾಡಕ್ಟ್. ಈ ಪ್ರಾಡಕ್ಟ್ಗಳು ಹೊರಗಡೆ ಎಲ್ಲೂ ಸಿಗಲ್ಲ. ಈ ಒಂದು ಅವಕಾಶ, ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಡಕ್ಟ್ ಕೊಡುವಂತ ಅವಕಾಶದಿಂದ ನಾವು ಲೈಫ್ ಅಲ್ಲಿ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ತಗೊಂಡು ಲೈಫ್ ನ ಲೀಡ್ ಮಾಡಬಹುದು. ಸೊ ಗ್ರೇಟ್ ಪ್ರಾಡಕ್ಟ್ ಮೀನ್ಸ್ ಗ್ರೇಟ್ ಬಿಸ್ನೆಸ್ ಆಪರ್ಚುನಿಟಿ. ವೆನ್ ಯು ಕ್ಯಾನ್ ಡ್ರೀಮ್ ಇಟ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ನಾವು ಕನಸು ಕಂಡಿದ್ದೇ ಆಗಿದ್ರೆ ಆ ಕನಸನ್ನ ನಾವಿಲ್ಲಿ ನನಸು ಮಾಡಬಹುದು. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ವಿಷಯ ಹೇಳ್ತಾರೆ, ಕೇಳಿ. Samir Drugs is my outlet to introduce my newer innovative products into the market. Today it is India, but tomorrow it will be global. And in the process of doing this one, I want to create more entrepreneurs like you and more winners like you. ಸೊ ಇವರು ಎರಡು ಅಂಶಗಳನ್ನ ಹೇಳಿದರೆ. ಮೊಟ್ಟ ಮೊದಲನೇದಾಗಿ, ಈ ಒಂದು ಅವಕಾಶ ಭಾರತ ದೇಶದಿಂದ ಪ್ರಾರಂಭ ಆಗಿದೆ, ಭವಿಷ್ಯದಲ್ಲಿ ಇಡೀ ವಿಶ್ವಕ್ಕೆ ಹೋಗ್ತದೆ ಅಂತ ಒಂದು ಅಂಶನ ಹೇಳಿದ್ದಾರೆ. ಈ ಒಂದು ಪ್ರೋಸೆಸ್ ಅಲ್ಲಿ ಎರಡನೇ ಅಂಶ ಹೇಳ್ತಾ ಇದ್ದಾರೆ, ಐ ವಾಂಟ್ ಟು ಕ್ರಿಯೇಟ್ ಮೋರ್ ಮಲ್ಟಿ ಮಿಲಿಯನರ್. ಒಂದು ಫೈನಾನ್ಷಿಯಲ್ ಫ್ರೀಡಮ್ ಮಾಡೋಕೆ ಈ ಒಂದು ಅವಕಾಶನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈ ಒಂದು ಪ್ರೋಸೆಸ್ ಅಲ್ಲಿ ಎಲ್ಲಾ ಭಾರತೀಯರು ಇದಕ್ಕೆ ಸಾಥ್ ಕೊಡ್ಬೇಕಂತ ಅವರು ಕೇಳ್ತಾ ಇದ್ದಾರೆ, ರೈಟ್? ಸೊ ಮೊಟ್ಟ ಮೊದಲನೇದಾಗಿ, ಇನ್ಕಮ್ ಮತ್ತೆ ವೆಲ್ತ್ ಬಹಳ ದೊಡ್ಡ ಒಂದು ವ್ಯತ್ಯಾಸನೇ ನಮಗೆ ಗೊತ್ತಿಲ್ಲ. ಇನ್ಕಮ್ ಅಂದ್ರೆ ಏನು, ವೆಲ್ತ್ ಅಂದ್ರೆ ಏನು. ನಾವೆಲ್ಲ ಇವತ್ತು ಕೆಲಸ ಮಾಡ್ತಾ ಇರೋದು ಇನ್ಕಮ್ಗೋಸ್ಕರ. ಯಾಕೆ ಅಂದ್ರೆ ಹೆಲ್ಪ್ಸ್ ಯು ಬೈ ದ ಥಿಂಗ್ಸ್ ಯು ನೀಡ್. ನಿಮಗೆ ದಿನನಿತ್ಯದ ಬಳಕೆಗೆ ಏನ್ ಬೇಕಾಗಿದೆ ಅದನ್ನ ಖರೀದಿ ಮಾಡೋಕ್ಕೋಸ್ಕರ ನೀವು ಇನ್ಕಮ್ ಮಾಡ್ಕೋತಾ ಇದ್ದೀರಾ. ಅಂದ್ರೆ ವೆಲ್ತ್ ಅಂದ್ರೆ ಏನು? ಇಟ್ ಈಸ್ ಅಬೌಟ್ ಬಿಲ್ಡಿಂಗ್ ಯುವರ್ ಫ್ಯೂಚರ್. ಭವಿಷ್ಯದಲ್ಲಿ ನೀವು ಕೆಲಸ ಮಾಡದಿದ್ರು ಸಹ ನಿಮ್ಮಲ್ಲಿ ಎಷ್ಟು ಐಶ್ವರ್ಯ ಇರ್ಬೇಕಂದ್ರೆ ಅದನ್ನ ನಿಮ್ಗೆ ಕೊನೆಯ ಉಸಿರಿರೋ ತನಕ ಅದನ್ನ ತಗೊಂಡು ಹೋಗ್ಬೇಕು. ಅದನ್ನ ವೆಲ್ತ್ ಕ್ರಿಯೇಷನ್ ಅಂತ ನಾವು ಹೇಳ್ತೀವಿ. ವೆನ್ ಯು ಕ್ರಿಯೇಟ್ ವೆಲ್ತ್, ಯು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್. ನಾವು ಈ ಒಂದು ವೆಲ್ತ್ ನ ಕ್ರಿಯೇಟ್ ಮಾಡಿದಾಗ ಅದರಿಂದ ನಮಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗ್ತದೆ. ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್, ಹೆಲ್ತ್ ಅವ್ರ ಮತ್ತೆ ವೆಲ್ತ್ ಗೆ ಏನು ಸಂಬಂಧ, ಯಾವ ರೀತಿ ಕನೆಕ್ಷನ್ ಇದೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಈ ಸಂಸ್ಥೆಗೆ ನಾವು ಡಿಸ್ಟ್ರಿಬ್ಯೂಟರ್ ಆಗೋ ಮುಖಾಂತರ ನಾವು ಒಂದು ಮೊದಲ ಹೆಜ್ಜೆ ಇಡ್ತಾ ಇದ್ದೀವಿ. ವಿಶ್ವದಾದ್ಯಂತ ಹರಡಿರುವಂತ ಈ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ, ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನಮಗೆ ಬೇಕಾಗಿರುವಂತ, ನಮ್ಮ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ MRP ರೇಟ್ ಅಲ್ಲಿ 2800 ಪರ್ಚೇಸ್ ಮಾಡೋ ಮುಖಾಂತರ ಈ ಕಂಪನಿಗೆ ನಾವು ಡಿಸ್ಟ್ರಿಬ್ಯೂಟರ್ ಆಗಬಹುದು. ಅಥವಾ ಇನ್ನು ಹೆಚ್ಚಿನ ಪ್ರಾಡಕ್ಟ್ ಬೇಕಂದ್ರೆ 5000 ರೂಪಾಯಿ ಕಿಟ್ ಪರ್ಚೇಸ್ ಮಾಡೋ ಮುಖಾಂತರ ಡಿಸ್ಟ್ರಿಬ್ಯೂಟರ್ ಆಗ್ಬಹುದು. ಇನ್ನು ಹೆಚ್ಚಿನ ಪ್ರಾಡಕ್ಟ್ ಬೇಕಂದ್ರೆ 9000 ರೂಪಾಯಿ ಕಿಟ್ ನ ಪರ್ಚೇಸ್ ಮಾಡೋ ಮುಖಾಂತರ ನಾವು ಈ ಕಂಪನಿಗೆ ಡಿಸ್ಟ್ರಿಬ್ಯೂಟರ್ ಆಗ್ಬಹುದು. ಈ ಮೂರು ವಿಧವಾದ ಕಿಟ್ಸ್ ಗಳೇನಿದೆಯಲ್ಲ, ಇದರ ಬೆನಿಫಿಟ್ಸ್ ಏನಿದೆ ಅನ್ನೋದು ಮುಂದಿನ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ರೆಫರಿಂಗ್ ಸಮಥಿಂಗ್ ಟು ಸಂಬಡಿ ಇಸ್ ಆಲ್ವೇಸ್ ಫ್ರೂಟ್ಫುಲ್. ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಸಾವು ತನಕ ನಾವು ನಮಗೇನಾದ್ರೂ ಇಷ್ಟ ಆದ್ರೆ ನಾವು ಮತ್ತೊಬ್ಬರಿಗೆ ರೆಫರ್ ಮಾಡ್ತೀವಿ. ಅಂದ್ರೆ ಇವತ್ತು ನಮ್ಮ ಬಿಸ್ನೆಸ್ ಏನಿದೆ, ವಿ ಆರ್ ಇನ್ ದ ಬಿಸ್ನೆಸ್ ಆಫ್ ಶೇರಿಂಗ್. ಶೇರಿಂಗ್ ಇಸ್ ನಥಿಂಗ್ ಬಟ್ ಕೇರಿಂಗ್. ನಾವು ಮೊದಲು ಈ ಒಂದು ನ್ಯೂಟ್ರಿಷನ್ ಪದಾರ್ಥಗಳನ್ನ ತಗೊಂಡು ನಮಗೆ ಒಂದು ರಿಸಲ್ಟ್ ಬಂದು ಇನ್ನೊಬ್ಬರಿಗೆ ಹಂಚ್ಕೋತೀವಿ. ಇದೇ ನಮ್ಮ ಇವತ್ತಿನ ಒಂದು ಬಿಸ್ನೆಸ್. ನಾವು ಯಾವುದೇ ಒಂದು ಮನೆಗೆ ಹೋಗಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳಿ ಈ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಗಳ ಮಾರಾಟ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಎಜುಕೇಶನ್ ಮತ್ತೆ ಪರ್ಸನಲ್ ಒಂದು ಎಕ್ಸ್ಪೀರಿಯನ್ಸ್ ನ ನಾವು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋ ಮುಖಾಂತರ ಬಿಸ್ನೆಸ್ ನ ಮಾಡ್ತಾ ಇದೀವಿ. ಬಿಸ್ನೆಸ್ ಅಂತ ಹೇಳಿದಾಗ ನಮ್ಮ ಪ್ರಾಡಕ್ಟ್ ಗಳೇನಿದೆ 4-5 ವಿಭಾಗಗಳು ವಿಂಗಡಣೆಯಾಗಿದೆ. ಒಂದು ಡಿಟಾಕ್ಸ್ ಇರಬಹುದು, ಪ್ರಿವೆನ್ಷನ್, ನ್ಯೂಟ್ರಿಷನ್, ಮ್ಯಾನೇಜ್ಮೆಂಟ್, ಮೀಲ್ ರಿಪ್ಲೇಸ್ಮೆಂಟ್. ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನ ನಾವು ವರ್ಷದಲ್ಲಿ ಯಾವ ರೀತಿ ತಗೊಳ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಟಾಕ್ಸಿಫಿಕೇಶನ್ ಮಾಡಕ್ಕೆ ವರ್ಷಕ್ಕೆ 1-2 ಸಲ ಆದ್ರೂ ನಾವು ಯೂಸ್ ಮಾಡ್ತೀವಿ. ಪ್ರಿವೆನ್ಷನ್ ಥ್ರೂಔಟ್ ದ ಇಯರ್, ಒಂದಲ್ಲ ಒಂದು ಯಾವುದೋ ಒಂದು ಕಾಯಿಲೆಗಳಿಗೆ, ರೋಗ ರುಜಿನಗಳಿಗೆ ತುತ್ತಾಗಿದ್ರೆ ಅದನ್ನ ಪ್ರಿವೆಂಟ್ ಮಾಡಕ್ ಯೂಸ್ ಮಾಡ್ತೀವಿ. ನ್ಯೂಟ್ರಿಷನ್ ಓವರ್ ಆಲ್ ಕಂಪ್ಲೀಟ್ 365 ದಿನ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ ನ್ಯೂಟ್ರಿಷನ್ ತಗೊಳಕ್ ಯೂಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಂದ್ರೆ ಯಾವುದೇ ಒಂದು
ರೋಗ ರುಜಿನಗಳಿಗೆ ತುತ್ತಾಗಿದ್ರೆ ಅಥವಾ ತುತ್ತಾಗುವ ಸಂದರ್ಭಗಳಿದ್ರೆ ಅದರಿಂದ ಹೊರಗೆ ಬರಕ್ಕೆ, ಅದರಿಂದ ಒಂದು ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮೀಲ್ ರೀಪ್ಲೇಸ್ಮೆಂಟ್ ಅಂದ್ರೆ ಥ್ರೂ ಔಟ್ ದ ಇಯರ್, ಪ್ರತಿದಿನ ಬೇಕಾಗಿರುವಂತ ಆಹಾರ, ಇದು ನಾವು ಯೂಸ್ ಮಾಡ್ತಾ ಇದೀವಿ. ನೋಡಿ, ಜನಸಾಮಾನ್ಯರು ಒಂದು ಕ್ಯಾಲ್ಕುಲೇಷನ್ ತಗೊಂಡ್ರೆ ಒಂದು ಆವರೇಜ್ ಮಂತ್ಲಿ 8 to 10,000 rupees ನಮ್ಮ ಊಟಕ್ಕೋಸ್ಕರ ಯೂಸ್ ಮಾಡ್ತೀವ ನಾವು. 8 to 10,000 rupees. ಅದರ ಜೊತೆಯಲ್ಲೇನೆ ಬೇಕಾಗಿದೆಯೋ ಬ್ಯಾಡದಿದೆಯೋ, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ಕಾಫಿ ಟೀ ಇರ್ಬೋದು, ಅಥವಾ ಪಾನಿಪುರಿ ಇರ್ಬೋದು, ಅದು ಅವಶ್ಯಕತೆ ಇದೆಯೋ ಇಲ್ಲೋ, ಬಟ್ ನಾವು ಒಂದು 2,000 to 3,000 ಸ್ಪೆಂಡ್ ಮಾಡ್ತಾ ಇದೀವ. ಅದು ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಆದ್ರೂ ನಾವೇನ್ ಮಾಡ್ತೀವಿ, ಒಂದ್ ತಿಂಗಳಿಗೆ ಒಂದಿಷ್ಟು ಖರ್ಚು ಮಾಡ್ತೀವಿ. ನಮ್ಮ ಮನೆಗೆ ಏನ್ ಊಟ ಮಾಡ್ತಾ ಇದೀವಿ ಅದಂತೂ ತಗೊಳ್ತಾ ಇದೀವಿ, ಬೇಕೋ ಬ್ಯಾಡ್ದೋ ಅದನ್ನು ಕೂಡ ಖರ್ಚು ಮಾಡ್ತಾ ಇದೀವಿ. ಒಂದು 2 to 3,000 rupees ಆಗ್ತಾ ಇದೆ. ಈ ಬ್ಯಾಡ್ದಿರೋದು ಏನ್ ಎಕ್ಸ್ಟ್ರಾ ತಗೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದೀವಿ, ಅಟ್ಲೀಸ್ಟ್ ಅದರಲ್ಲಿರುವಂತ ಒಂದು ಅಮೌಂಟ್ ನ ಕೂಡ ನಾವು ಸರಿಯಾಗಿ ನ್ಯೂಟ್ರಿಷನ್ಗೋಸ್ಕರ ಯೂಸ್ ಮಾಡಿದ್ದೆ ಆದ್ರೆ ನಾವು ನಮ್ಮ ಜೀವನದಲ್ಲಿ ಆರೋಗ್ಯನ ಕಾಪಾಡ್ಕೋಬಹುದು. ರೈಟ್? ಸೊ ಇದಕ್ಕೆ ಹೇಳ್ತೀವಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ರೋಗ ರುಜಿನಗಳನ್ನ ಬರೋಕ್ಕಿಂತ ಮುಂಚೆ ತಡೆ ಹಿಡಿಯೋದು ಉತ್ತಮ. ಪ್ರಿವೆನ್ಷನ್ ಇಸ್ ಆಲ್ಸೋ ಚೀಪರ್ ದೆನ್ ಕ್ಯೂರ್. ನಾವೇನ್ ಪ್ರಿವೆನ್ಷನ್ ಮಾಡ್ಕೋತಾ ಇದೀವಲ್ಲ, ಮುಂದೆ ಕಾಯಿಲೆ ಬಂದ್ಮೇಲೆ ಆಸ್ಪತ್ರೆಗೆ ಸೇರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ಕಿಂತ ಒಳ್ಳೇದು. ಇಫ್ ಯು ಡೋಂಟ್ ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್ ಟುಡೇ, ಇವತ್ತು ನೀವು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ 1,000 2,000 ಖರ್ಚು ಮಾಡ್ತಿದ್ರೆ, ಭವಿಷ್ಯದಲ್ಲಿ ಯು ಮೇ ನೀಡ್ ಟು ಸ್ಪೆಂಡ್ ಆನ್ ಯುವರ್ ಇಲ್ನೆಸ್ ಟುಮಾರೋ. ನೀವು ಕಾಯಿಲೆಗೆ ತುತ್ತಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡೋದು ಕನ್ಫರ್ಮ್ ಬರ್ದು ಇಟ್ಕೊಂಡ್ಬಿಡಿ. ಸೊ ಇವತ್ತು ನಾವೇನ್ ತಿಳ್ಕೊತಾ ಇದೀವಿ, ಬರುವಂತ ರೋಗ ರುಜಿನಗಳನ್ನ ಇವತ್ತು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮುಖಾಂತರ ನಾವು ತಡೆ ಹಿಡಿಬಹುದು. ರೈಟ್? ನಾನು ಮೊದಲೇ ಹೇಳಿದೆ ನಿಮ್ಗೆ, ನೀವು ಮೊದಲನೇ ಸಲ ಪರ್ಚೇಸ್ ಮಾಡಿದಾಗ ನೀವು MRP ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಈ ಪ್ರಾಡಕ್ಟ್ ವರ್ಷಕ್ಕೆ ಒಂದೇ ಸಲ ಪರ್ಚೇಸ್ ಮಾಡ್ತೀರಾ, ನಿಮಗೆ ಬೇಕಾದಾಗೆಲ್ಲ ಪರ್ಚೇಸ್ ಮಾಡ್ತೀರಾ? ಬೇಕಾದಾಗೆಲ್ಲ ಮಾಡ್ತೀರಾ. ಅಂದ್ರೆ ಪ್ರತಿ ತಿಂಗಳಿಗೆ ಒಂದ್ಸಲಿ ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ. ನೀವು ಒಂದ್ಸಲಿ ಡಿಸ್ಟ್ರಿಬ್ಯೂಟರ್ ಆದ್ಮೇಲೆ ಮತ್ತೆ ನಿಮ್ಗೆ ಪ್ರಾಡಕ್ಟ್ ಬೇಕು ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಅಂದ್ರೆ 15 to 18% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ರೈಟ್? ಸೊ ಇದರ ಒಂದು ದೊಡ್ಡ ಬೆನಿಫಿಟ್ ನಿಮಗೆ ಸಿಗ್ತದೆ. ಅದ್ರ ಜೊತೆಯಲ್ಲಿ SV ಮತ್ತೆ BV ಅಂತ ಇಲ್ಲಿ ತೋರಿಸ್ತಾ ಇದೀವಿ. SV ಅಂದ್ರೆ ಸೇಲ್ಸ್ ವಾಲ್ಯೂಮ್, ಕ್ಯಾಲ್ಕುಲೇಟಿಂಗ್ ರೀಪರ್ಚೇಸಸ್. BV ಅಂದ್ರೆ ಬಿಸ್ನೆಸ್ ವಾಲ್ಯೂಮ್, ಕ್ಯಾಲ್ಕುಲೇಟಿಂಗ್ ಫಾರ್ ದ ಬೋನಸ್. ನಿಮ್ಮ ಪ್ರತಿಯೊಂದು ಇನ್ಕಮ್ ಕ್ಯಾಲ್ಕುಲೇಷನ್ ಏನಾಗ್ತದಲ್ಲ ಅದು BV ಮೇಲಾಗ್ತದೆ. ಯಾವ ರೀತಿ BV ಅಂದ್ರೆ, ನೀವು 100 ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 40 ರೂಪಾಯಿ ಅಷ್ಟು BV ಸಿಗ್ತದೆ, ಅಂದ್ರೆ 40 ಪಾಯಿಂಟ್ ಸಿಗ್ತದೆ. ಬಿಸ್ನೆಸ್ ವಾಲ್ಯೂಮ್ ನಿಮ್ಗೆ 40 ಸಿಗ್ತದೆ. ರೈಟ್? ಸೊ ಈಗ ಇನ್ಕಮ್ ಅಂತ ಬಂದಾಗ ನಿಮ್ಗೆ ಏನ್ ಆದಾಯ ಬರ್ತದಲ್ಲ ಅದೆಲ್ಲ BV ಮುಖಾಂತರ ಬರ್ತದೆ. BV ಮೇಲೆ ಪರ್ಸೆಂಟೇಜ್ ಕಂಪ್ನಿ ನಮಗೆ ಕೊಡ್ತದೆ, ನಾಟ್ ಆನ್ ಇಂಡಿಯನ್ ರುಪಿ ಮೇಲೆ. ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್, ಪರ್ಸನಲ್ ರೀಪರ್ಚೇಸ್ ಬೋನಸ್ ಆನ್ ಅಪ್ ಟು 20% ಆನ್ ಯುವರ್ BV. ಅಂದ್ರೆ ನೀವು ಒಂದು ಸಲ ಡಿಸ್ಟ್ರಿಬ್ಯೂಟ್ ಆದ್ರೆ ನಿಮ್ಮ ಮನೆಗೆ ಏನ್ ಪ್ರಾಡಕ್ಟ್ ಬೇಕಾಗಿದೆಯಲ್ಲ ಅದು ನೀವು ಪರ್ಚೇಸ್ ಮಾಡೋ ಮುಖಾಂತರ ನೀವು ಒಂದು ಇನ್ಕಮ್ ಮಾಡೋ ಅವಕಾಶ ಇದೆ. ಇಲ್ಲಿ ಎಷ್ಟು ಜನ MLM ಲೀಡರ್ಸ್ ಇದ್ದೀರಾ? ಎಸ್. ಓಕೆ, ನೀವೆಲ್ಲ MLM ಮಾಡಿದ್ದೀರಾ. ನಿಮ್ಮ ಒಂದು MLM ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಇನ್ಕಮ್ ಯಾರಿಗ ಹೋಗ್ತದೆ? ಅಪ್ಲೈನ್ ಹೋಗ್ತದೆ ಅಲ್ವಾ? ಸೊ ನಮ್ಮ ಕಂಪ್ನಿಯಲ್ಲಿ ಯಾರೇ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಿ, ಮೊದಲನೇ ಇನ್ಕಮ್ ಪರ್ಚೇಸ್ ಮಾಡಿದವ್ರಿಗೆ ಇರ್ತದೆ, ಅಂದ್ರೆ ಡಿಸ್ಟ್ರಿಬ್ಯೂಟರ್ಗೆ ಇನ್ಕಮ್ ಇರ್ತದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. 100 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಎಷ್ಟು BV ಬರ್ತದೆ ನಿಮ್ಗೆ? 40 BV. ರೈಟ್? ಯಾವ ರೀತಿ ಇನ್ಕಮ್ ಬರ್ತದೆ? ಫಾರ್ ಎಕ್ಸಾಂಪಲ್ 100 ರೂಪಾಯಿ ಮಾಡಿದ್ರೆ 40 BV ನಿಮಗೆ ಸಿಗ್ತದೆ. 20% ಆಫ್ ದ 40 is equal to 8 rupees. ಅದೇ ರೀತಿಯಲ್ಲಿ ಒಂದು ತಿಂಗಳಲ್ಲಿ ನೀವು 1,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ 400 BV ಬರ್ತದೆ. 20% ಆಫ್ ದ 400 is 80 rupees. ಎಕ್ಸಾಂಪಲ್ 5,000 rupees ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ DP ಪ್ರೈಸ್ ಮೇಲೆ 2,000 BV ಸಿಗ್ತದೆ. 20% ಆಫ್ ದ 2,000 is 400. ಅಂದ್ರೆ ನಾವ್ ಏನೇ ಪರ್ಚೇಸ್ ಮಾಡ್ಲಿ ನಮ್ಮ ID ಮುಖಾಂತರ 20% ಆನ್ ಅವರ್ BV, ಅಂದ್ರೆ ಓವರ್ ಆಲ್ ಇಂಡಿಯನ್ ರುಪಿ ಮೇಲೆ ಹೇಳ್ಬೇಕಂದ್ರೆ 8% ನಾವೇನೇ ಪರ್ಚೇಸ್ ಮಾಡಿರ್ತೀವಲ್ಲ ಆ 8% ಅಮೌಂಟ್ ಏನಿದೆಯಲ್ಲ ನಮ್ಮ ಅಕೌಂಟ್ಗೆ ನೆಕ್ಸ್ಟ್ ಮಂತ್ ಕ್ರೆಡಿಟ್ ಆಗ್ತದೆ. ನಾವಿಲ್ಲಿ ಬಿಸ್ನೆಸ್ ಬಗ್ಗೆ ಇನ್ನೂ ಮಾತಾಡ್ತಾ ಇಲ್ಲ. ನಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ನಮ್ಮ ಮನೆಗೆ ತಗೊಂಡ್ರು ಅದ್ರದ್ದು 8% ನಮಗೆ ಇನ್ಕಮ್ ಆಗಿ ನಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ಈ ಇನ್ಕಮ್, ಈ ಒಂದು ಆದಾಯ ನಮ್ಮ ಅಕೌಂಟ್ ಬರಬೇಕಂದ್ರೆ ನಾವು ಜಾಯಿನ್ ಆಗುವಾಗ 2 ದಾಖಲೆಗಳನ್ನ ಕೊಡಬೇಕು. ಒಂದು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು, ಮತ್ತೆ ನಮ್ಮ ಬ್ಯಾಂಕ್ ಅಲ್ಲಿರುವಂತ ಅಕೌಂಟ್ ಚೆಕ್ ಬುಕ್ ಅಥವಾ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು. ಇದೆರಡು ಕೊಡೋದ್ರಿಂದ ನಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತದೆ. ನೀವು ಇದುವರೆಗೆ ನಿಮ್ಮ ID ಇಂದ ಪರ್ಚೇಸ್ ಮಾಡೋ ಮುಖಾಂತರ ನಿಮಗೆ ಇನ್ಕಮ್ ಬರೋದನ್ನ ನೀವು ನೋಡಿದೀರಾ. ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಎಲ್ರಿಗೂ ಬೇಕಾಗಿದೆಯಲ್ಲ, ಎಲ್ರಿಗೂ ನೀವು ಹೇಳ್ತೀರಲ್ಲ. ಸೊ ಎಕ್ಸಾಂಪಲ್ ಆಗಿ ನೀವು ಯಾರಿಗೆ ಬೇರೆಯವ್ರಿಗೆ ಹೇಳಿದ್ರು ಕೂಡ ನಿಮಗೆ ಏನ್ ಆದಾಯ ಸಿಗ್ತದೆ?
ನಿಮ್ಮ ಕಡೆಯಿಂದ ಒಂದು 6 ಜನ ಈ ಪ್ರಾಡಕ್ಟ್ ನ ಬೇಕು ಅಂತ ಕನ್ಸ್ಯೂಮ್ ಮಾಡ್ತಾ ಇದಾರೆ, ತಗೊಳ್ತಾ ಇದಾರೆ. ಅವರು ಈ ಕಂಪ್ನಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಪ್ರತಿ ತಿಂಗಳು ಅವ್ರ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ ತಗೊಂಡಾಗ ನಿಮಗೇನ್ ಬೆನಿಫಿಟ್ ಆಗ್ತದೆ? ಈ ತರ ಮೊದಲನೇ ಸಲ ನಿಮ್ಮ ಮುಖಾಂತರ ಈ ಕಂಪ್ನಿಗೆ ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಂಡವರ ವ್ಯಕ್ತಿಗಳನ್ನ ನಾವು ಫಸ್ಟ್ ಲೆವೆಲ್ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಈ ತರ ಫಸ್ಟ್ ಲೆವೆಲ್ ಅಲ್ಲಿ ಇರೋರು ಏನೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಲಿ ತಿಂಗಳಿಗೆ ಒಂದ್ಸಲಿ ಕ್ಯಾಲೆಂಡರ್ ಮಂತ್ ಅಲ್ಲಿ, ಆ ಒಂದು 20% ಆಫ್ ದ BV ನಿಮಗೆ ಟೋಟಲ್ ಆಗಿ ಸಿಗ್ತದೆ. ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಅವರು ಏನೇ ಪರ್ಚೇಸ್ ಮಾಡ್ಲಿ ಅವ್ರ ಮನೆಗೆ, ನಿಮಗೆ 8% ಇನ್ಕಮ್ ನಿಮ್ಮ ಮನೆಗೆ ಬರ್ತದೆ, ಅಂದ್ರೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಲೆವೆಲ್ ಅಲ್ಲಿ ಇರೋರು ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ರಿಸಲ್ಟ್ಸ್ ಬಂದಾಗ ಅವರು ಸುಮ್ಮನೆ ಇರ್ತಾರ, ಅವರು ಫ್ರೆಂಡ್ಸ್ ರಿಲೇಟಿವ್ಸ್ ಹೇಳ್ತಾರ? ಅವರು ಹೇಳ್ತಾರಲ್ಲ, ಅವರು ಬೇರೆಯವ್ರಿಗೆ ಹೇಳಿದಾಗ ಅವರು ಅವ್ರ ಕೆಳಗಡೆ ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ತಾರೆ. ಬಟ್ ಆ ವ್ಯಕ್ತಿಗಳು ನಿಮಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಬರ್ತಾರೆ. ಅಂದ್ರೆ ಸೆಕೆಂಡ್ ಲೆವೆಲ್ ಅಲ್ಲಿ ಇರೋರು ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ನಿಮ್ಗೆ 10% ಆಫ್ ದ BV ಸಿಗ್ತದೆ. ಅಂದ್ರೆ 4% ನಿಮಗೆ ಅದರ ಟೋಟಲ್ ರೀಪರ್ಚೇಸ್ ಮೇಲೆ 4% ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಫಸ್ಟ್ ಲೆವೆಲ್ ಅಲ್ಲಿ ಜನ ಜಾಸ್ತಿ ಇರ್ತಾರ, ಸೆಕೆಂಡ್ ಲೆವೆಲ್ ಅಲ್ಲಿ ಜನ ಜಾಸ್ತಿ ಇರ್ತಾರ? ಸೆಕೆಂಡ್ ಲೆವೆಲ್ ಅಲ್ಲಿ. ಈ ಸೆಕೆಂಡ್ ಲೆವೆಲ್ ಅಲ್ಲಿ ಇರೋರು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ರಿಸಲ್ಟ್ ಬಂದು ಅವ್ರಿಗೂ ಇನ್ಕಮ್ ಬಂದಾಗ ಅವರು ಬೇರೆಯವ್ರಿಗೆ ಹೇಳ್ತಾರಲ್ಲ, ಇನ್ವೈಟ್ ಮಾಡ್ತಾರಲ್ಲ, ಅವರು ಮತ್ತೆ ಬೇರೆಯವ್ರನ್ನ ಇನ್ವೈಟ್ ಮಾಡಿ ಈ ಪ್ರಾಡಕ್ಟ್ ನ ಕೊಡಿಸಿದಾಗ ಅವರು ನಿಮಗೆ ಥರ್ಡ್ ಲೆವೆಲ್ ಅಲ್ಲಿ ಬರ್ತಾರೆ. ಅಂದ್ರೆ ಈ ಥರ್ಡ್ ಲೆವೆಲ್ ಅಲ್ಲಿ ಯಾರಾದ್ರೂ ಪರ್ಚೇಸ್ ಮಾಡಿ ಅವ್ರ ಮನೆಗೆ ಪ್ರಾಡಕ್ಟ್ ತಗೊಂಡ್ರೆ ಅದರ ಟೋಟಲ್ ರೀಪರ್ಚೇಸ್ ಮೇಲೆ 10% BV ನಿಮಗೆ ಸಿಗ್ತದೆ. ಅಂದ್ರೆ ಓವರ್ ಆಲ್ 4% ನಿಮಗೆ ಅವಕಾಶ ಇದೆ ದುಡಿಯುವಂತ ಒಂದು ಇನ್ಕಮ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಏನೇ ರೀಪರ್ಚೇಸ್ ಮಾಡಿದ್ರು ಅಕಾರ್ಡಿಂಗ್ ಟು ಲೆವೆಲ್ 8%, 4%, 4% ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಈ ತರ ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ 3 ಲೆವೆಲ್ಸ್ ಅಲ್ಲಿ ಕಂಪನಿ ನಿಮಗೆ ಹಂಚ್ತದೆ. ಈ ಪರ್ಫಾರ್ಮೆನ್ಸ್ ಬೋನಸ್ ನೀವು ತಗೊಳ್ಬೇಕಂದ್ರೆ ನಿಮ್ಮ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ತಿಂಗಳಿಗೊಂದ್ಸಲಿ 1600 ರೂಪಾಯಿ ಮಿನಿಮಮ್ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು. ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಹೆಲ್ತ್ಗೋಸ್ಕರ 1600 ರೂಪಾಯಿ ಪರ್ಚೇಸ್ ಮಾಡಿದ್ದೆ ಆದ್ರೆ ಈ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಇನ್ಕಮ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ. ಮತ್ತೆ ಥರ್ಡ್ ಲೆವೆಲ್ ಆದ್ಮೇಲೆ ಫೋರ್ತ್ ಲೆವೆಲ್ ಅಲ್ಲೂ ಜನ ಇರ್ತಾರಲ್ಲ, ಅವರು ರೀಪರ್ಚೇಸ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ಆದಾಯ ಬರ್ತದ ಅನ್ನೋದು ಒಂದು ಪ್ರಶ್ನೆ ಇರ್ತದೆ. ಸೊ ಈ ಫೋರ್ತ್ ಲೆವೆಲ್ ಮೇಲೆ ನಿಮಗೆ ಇನ್ಕಮ್ ಬೇಕು ಅಂದ್ರೆ ನಮ್ಮ ಕಂಪನಿಯಲ್ಲಿ ನೀವು ಡೈರೆಕ್ಟರ್ ಅನ್ನೋ ಒಂದು ರ್ಯಾಂಕ್ ಅಚೀವ್ ಮಾಡಬೇಕಾಗ್ತದೆ. ನಮ್ಮ ಕಂಪನಿಯಲ್ಲಿ ಬಹಳ ಈಸಿಯೆಸ್ಟ್ ವೇ ಅಚೀವ್ಮೆಂಟ್ ಆಫ್ ಡೈರೆಕ್ಟರ್ ಅಂದ್ರೆ ನಮ್ಮ ಕಂಪನಿಯಲ್ಲಿ ಬಹಳ ಈಸಿ ವೇನಲ್ಲಿ ಅಚೀವ್ ಮಾಡಬಹುದು. ಹೇಗೆ ನೀವು ಡೈರೆಕ್ಟರ್ ಆಗ್ಬಹುದು? ಹೌ ಟು ಬಿಕಮ್ ಎ ಡೈರೆಕ್ಟರ್? ನೀವು ಇವತ್ತು ಜಾಯಿನ್ ಆಗಿ ನಿಮ್ಮ ಐಡಿಯಿಂದ ಮತ್ತೆ ನಿಮ್ಮ ಟೋಟಲ್ ಟೀಮ್ ಇಂದ, ನೀವು ಮತ್ತೆ ಟೋಟಲ್ ಟೀಮ್ ಅಲ್ಲಿ ಯಾರಾದ್ರೂ ರೀಪರ್ಚೇಸ್ ಮಾಡ್ತಾರಲ್ಲ ಮಂತ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡು ಟೋಟಲ್ ರೀಪರ್ಚೇಸ್ 1,60,60,000 ರೂಪಾಯಿ ಆದ್ರೆ, ಅಂದ್ರೆ 40,000 SV ಕ್ರಾಸ್ ಆದ್ರೆ ನಮ್ಮ ಕಂಪನಿಯಲ್ಲಿ ನೀವು ಡೈರೆಕ್ಟರ್ ಆಗ್ತೀರಾ. ನೀವೇ ಪರ್ಚೇಸ್ ಮಾಡ್ಬೇಕು ಅಂತಲ್ಲ, ನೀವು ಹಾಗ ನಿಮ್ಮ ಟೋಟಲ್ ಟೀಮ್ ಅಲ್ಲಿ ಯಾರಾದ್ರೂ ರೀಪರ್ಚೇಸ್ ಮಾಡ್ಲಿ, ಪ್ರತಿ ತಿಂಗಳು ಮಾಡಿರೋಂತ ರೀಪರ್ಚೇಸ್ ಕ್ಯಾಲ್ಕುಲೇಟ್ ಮಾಡಿ, ಅಕ್ಯುಮುಲೇಟ್ ಮಾಡಿ, ಟೋಟಲ್ ಮಾಡಿ, ನಿಮ್ಮ ಟೋಟಲ್ 40,000 SV ಟಚ್ ಆದಾಗ ನೀವು ಡೈರೆಕ್ಟರ್ ಆಗ್ತೀರಾ. ಈ ಸಂದರ್ಭದಲ್ಲಿ ನೀವೇನಾದ್ರೂ 1600 ರೂಪಾಯಿ ಮಿನಿಮಮ್ ಯಾವ್ದೋ ಕಾರಣಕ್ಕೆ ಪರ್ಚೇಸ್ ಮಾಡಿದ್ರು ಕೂಡ ನೀವು ಡೈರೆಕ್ಟರ್ ಆಗ್ತೀರಾ. ಬಟ್ ಆ ತಿಂಗಳ ಇನ್ಕಮ್ ಮಾತ್ರ ನಿಮಗೆ ಸಿಗಲ್ಲ. ಮತ್ತೆ ನೆಕ್ಸ್ಟ್ ಮಂತ್ ನೀವು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಇನ್ಕಮ್ ನಿಮಗೆ ಸಿಗ್ತದೆ. ಈ ತರ ಡೈರೆಕ್ಟರ್ ಆಗೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಆಗ್ತೀರಾ. ಈ ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನು? ಮೊದಲನೇ, ಎರಡನೇ, ಮೂರನೇ ಲೆವೆಲ್ಗೆ ನೀವು ಅರ್ಹರಾಗಿದ್ದೀರಿ ಅಂತ ಗೊತ್ತಾಗಿದ್ದೀರಾ. 4ನೇ ಲೆವೆಲ್ ಅಲ್ಲಿ ಏನಾದ್ರೂ ನೀವು ಇನ್ಕಮ್ ಬೇಕು ಅಂದ್ರೆ ನೀವು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದೀವಿ. ಈ ಡೈರೆಕ್ಟರ್ ಆಗೋ ಮುಖಾಂತರ 4th ಲೆವೆಲ್ ಅಲ್ಲಿ ಇರುವಂತ ಜನರು ಏನಾದ್ರೂ ರೀಪರ್ಚೇಸ್ ಮಾಡಿದ್ರೆ ಅದರ ಟೋಟಲ್ ರೀಪರ್ಚೇಸ್ ಅಲ್ಲಿ 6% ಆಫ್ ದ BV ಬರ್ತದೆ. ಅಂದ್ರೆ 2.4% ಆಫ್ ದ ಟೋಟಲ್ ರೀಪರ್ಚೇಸ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಥರ್ಡ್ ಲೆವೆಲ್ ಅಲ್ಲಿ ಜಾಸ್ತಿ ಇರ್ತಾರ ಜನ, 4th ಲೆವೆಲ್ ಅಲ್ಲಿ ಜಾಸ್ತಿ ಇರ್ತಾರ? 4th ಲೆವೆಲ್ ಅಲ್ಲಿ. ಅಂದ್ರೆ ಯಾವ್ಯಾವ ರೀತಿ ಲೆವೆಲ್ಸ್ ಕಡಿಮೆ ಆಗ್ತಾ ಇರ್ತದೆ, ಜನ ಜಾಸ್ತಿ ಆಗ್ತಾ ಇರ್ತಾರೆ, ಇನ್ಕಮ್ ಕೂಡ ನಿಮ್ಗೆ ಜಾಸ್ತಿ ಆಗ್ತಾ ಇರ್ತದೆ. ಹೀಗೆ ಮುಂದೆ ಫರ್ದರ್ ನಿಮ್ಮ ರ್ಯಾಂಕು ಮತ್ತೆ ರೆಕಗ್ನೇಷನ್, ಇನ್ಕಮ್ ಯಾವ ರೀತಿ ತಗೊಳ್ಬೇಕು ಅನ್ನೋದಕ್ಕೆ ನೀವು ಒಂದು ಅರ್ಥ ಮಾಡ್ಕೋಬೇಕು. ಡೈರೆಕ್ಟರ್ ಲೈನ್ಸ್ ನ ಯಾವ ರೀತಿ ನಾನು ಕ್ರಿಯೇಟ್ ಮಾಡಬೇಕು. ಏನಿದು ಡೈರೆಕ್ಟರ್ ಲೈನ್ಸ್ ಅಂತ ತಿಳ್ಕೊಳ್ಳಿ. ಯು ಅನ್ನೋದು ನೀವು ಒಂದು ಎಕ್ಸಾಂಪಲ್ ಆಗಿ ಒಂದು 6 ಜನಕ್ಕೆ ರೆಫರ್ ಮಾಡಿದೀರಾ, ಅವರು ಇಲ್ಲಿ ಪ್ರಾಡಕ್ಟ್ ತಗೊಳ್ತಾ ಇದಾರೆ. ಒಬ್ಬೊಬ್ರು ಅವ್ರವ್ರದೇ ಆದಂತ ಒಂದು ಟೀಮ್ ನ ಬಿಲ್ಡ್ ಮಾಡಿದ್ದಾರೆ, ರೆಕಮೆಂಡ್ ಮಾಡಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಕೊಳ್ತಾ ಇದಾರೆ. ಅದು ಅವ್ರವ್ರ ಕೆಳಗಡೆ ಒಂದು ಟೀಮ್ ಬರ್ತಾ ಇರ್ತದೆ. ಈಗ ಡೈರೆಕ್ಟರ್ ಲೈನ್ಸ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದೀನಿ ನೋಡಿ. ಈ ವ್ಯಕ್ತಿ ಕೆಳಗಡೆ 1,60,60,000 ರೂಪಾಯಿ ರೀಪರ್ಚೇಸ್ ಆದ್ರೆ
ಈ ವ್ಯಕ್ತಿಗೆ ಸ್ಪಾನ್ಸರ್ ಮಾಡಿರುವಂತ ಮೇಲಿನ ವ್ಯಕ್ತಿಗಳಿರ್ತಾರಲ್ಲ ಅವರೆಲ್ಲ ಡೈರೆಕ್ಟರ್ಸ್ ಆಗ್ತಾರೆ. ಅಂದ್ರೆ ನಿಮಗೆ ಇದು ಒಂದು ಡೈರೆಕ್ಟರ್ ಲೈನು, ಎಫ್ ಅನ್ನೋದು ಒಂದು ಡೈರೆಕ್ಟರ್ ಲೈನ್ ಆಗಿ ಕ್ರಿಯೇಟ್ ಆಗಿದೆ. ಎಫ್ ಕೆಳಗಡೆ 100 ಜನ ಡೈರೆಕ್ಟರ್ಸ್ ಇದ್ರು, ನಿಮಗೆ ಎಷ್ಟು ಡೈರೆಕ್ಟರ್ ಲೈನ್ ಕ್ರಿಯೇಟ್ ಆಗಿದೆ? ಒಂದು ಡೈರೆಕ್ಟರ್ ಲೈನ್. ಕ್ಲಿಯರ್? ಸೊ ಇದೇ ರೀತಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಬಿ ಕೆಳಗಡೆ ಇರುವಂತ ಒಬ್ಬ ವ್ಯಕ್ತಿ ನನಗೆ 1,60,000 ಪ್ರಾಡಕ್ಟ್ ಬೇಕಾಗಿದೆ ಅಂತ ಪರ್ಚೇಸ್ ಮಾಡಿದಾಗ ಆ ಬಿ ಕೆಳಗಡೆ ಇರುವಂತ ವ್ಯಕ್ತಿ ಯಾರೆಲ್ಲ ಸ್ಪಾನ್ಸರ್ ಇದಾರಲ್ಲ ಅವರೆಲ್ಲ ಡೈರೆಕ್ಟರ್ಸ್ ಆಗ್ತಾರೆ. ಅಂದ್ರೆ ಇನ್ನೊಂದು ಡೈರೆಕ್ಟರ್ ಲೈನ್ ನಿಮ್ಮ ಟೀಮ್ ಅಲ್ಲಿ ಕ್ರಿಯೇಟ್ ಆಗಿದೆ. ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಇವಾಗ 2 ಡೈರೆಕ್ಟರ್ ಲೈನ್ಸ್ ಕ್ರಿಯೇಟ್ ಆಗಿದೆ. ಕ್ಲಿಯರ್? ನೀವು 2 ಡೈರೆಕ್ಟರ್ ಲೈನ್ಸ್ ಕ್ರಿಯೇಟ್ ಮಾಡಿದಾಗ ನೀವು ಡೈರೆಕ್ಟರ್ ಇಂದ ಬ್ರಾನ್ಸ್ ಡೈರೆಕ್ಟರ್ ಅನ್ನೋ ರ್ಯಾಂಕ್ಗೆ ಪ್ರಮೋಷನ್ ಆಗ್ತೀರಾ. ಬ್ರಾನ್ಸ್ ಡೈರೆಕ್ಟರ್ ಆದಾಗ ನಿಮ್ಗೆ 5th ಲೆವೆಲ್ ಇನ್ಕಮ್ ಕೂಡ ಸ್ಟಾರ್ಟ್ ಆಗ್ತದೆ. ಇದಕ್ಕಿಂತ ಮೊದಲು 4th ಲೆವೆಲ್ ಇನ್ಕಮ್ ನೋಡಿದ್ರೆ, ಬ್ರಾನ್ಸ್ ಡೈರೆಕ್ಟರ್ ಆದ್ಮೇಲೆ 5th ಲೆವೆಲ್ ಇನ್ಕಮ್ ಕೂಡ ಸ್ಟಾರ್ಟ್ ಆಗ್ತದೆ. ನಮ್ಮ ಕಂಪ್ನಿಯಲ್ಲಿ ಬ್ರಾನ್ಸ್ ಡೈರೆಕ್ಟರ್ ಅನ್ನೋ ಒಂದು ರ್ಯಾಂಕ್ ಪಡೆದ ಮೇಲೆ ಇನ್ನೊಂದು ಅಡಿಷನಲ್ ಇನ್ಕಮ್ ಕೂಡ ಸ್ಟಾರ್ಟ್ ಆಗ್ತದೆ. ಅದೇನ್ ಅಡಿಷನಲ್ ಇನ್ಕಮ್ ಅನ್ನೋದು ಮುಂದಿನ ಸ್ಲೈಡ್ ಅಲ್ಲಿ ಈಗ ಹೇಳ್ತೀನಿ. ಯೂಶಲಿ MLM ಇಂಡಸ್ಟ್ರಿಯಲ್ಲಿ ನಾವ್ ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಇನ್ಕಮ್ ಬರ್ತದೆ ಅಲ್ವಾ? ಮತ್ತೆ ನಮ್ಮ ಟೀಮ್ ಅಲ್ಲಿ ಏನ್ ಪರ್ಚೇಸ್ ಮಾಡಿರ್ತೀವಿ ಆ ಇನ್ಕಮ್ ಮಾತ್ರ ನಮಗ್ ಬರ್ತದೆ. ನಿಮ್ಮ ಅಪ್ಲೈನ್ ಏನಾದ್ರು ನಿಮ್ಮ ಸ್ಪಾನ್ಸರ್ ರೀಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರ್ತದ? ಬರಲ್ಲ. ನಿಮ್ಮ ಬೇರೆ ಲೀಡರ್ಸ್ ಗಳು ಬೇರೆ ಕಂಪ್ನಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಪರ್ಚೇಸ್ ಮಾಡಿದ್ರೆ ಇನ್ಕಮ್ ಬರ್ತದ? ಬರಲ್ಲ. ಇಲ್ಲಿ ಒಂದು ಉದಾಹರಣೆ ಕೂಡ ಹೇಳ್ತೀನಿ ನೋಡಿ. ದಿಸ್ ಈಸ್ ಯು. ಬೈ ದ ಟೈಮ್ ಯು ಬಿಕಮ್ ಬ್ರಾನ್ಸ್ ಡೈರೆಕ್ಟರ್ ಆಗುವಾಗ ನಿಮ್ಮ ಟೀಮ್ ಅಲ್ಲಿ 120 ಮೆಂಬರ್ಸ್ ಟೀಮ್ ಇದೆ ಅಂತ ತಿಳ್ಕೊಳ್ಳೋಣ. ಈ 120 ಜನ ಏನ್ ರೀಪರ್ಚೇಸ್ ಮಾಡ್ತಾರಲ್ಲ ಅದರ ಇನ್ಕಮ್ ನಿಮಗೆ 5 ಲೆವೆಲ್ ಅಲ್ಲಿ ಅಕಾರ್ಡಿಂಗ್ ಟು ಲೆವೆಲ್ಸ್ ನಿಮಗೆ ಇನ್ಕಮ್ ಬರ್ತದೆ. ನಿಮ್ಮ ಮೇಲೆ ಕಂಪ್ನಿಯಲ್ಲಿ ಇವತ್ತು ಟೋಟಲ್ ಒಂದು 70,000 ಜನ ಇದಾರೆ ಅಂತ ತಿಳ್ಕೊಳ್ಳೋಣ ಆಸ್ ಆನ್ ಟುಡೇ. ಈ 70,000 ಜನ ರೀಪರ್ಚೇಸ್ ಅಮೌಂಟ್ ಜಾಸ್ತಿ ಇರ್ತದ ಅಥವಾ 120 ಜನದ ರೀಪರ್ಚೇಸ್ ಜಾಸ್ತಿ ಇರ್ತದ? 70,000 ಜನ. 70,000 ಜನ ರೀಪರ್ಚೇಸ್ ಮಾಡಿದಾಗ ಅದರ 1% ನಿಮಗೂ ಬಂದ್ರೆ ಚೆನ್ನಾಗಿರ್ತದ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೀವು ಒಂದು ರ್ಯಾಂಕ್ ಅಂದ್ರೆ ಬ್ರಾನ್ಸ್ ಡೈರೆಕ್ಟರ್ ರ್ಯಾಂಕ್ ಪಡೆದ್ಮೇಲೆ ಇಡೀ ಕಂಪ್ನಿಯಲ್ಲಿ ಇಡೀ ದೇಶದಲ್ಲಿ ಏನೇ ರೀಪರ್ಚೇಸ್ ಆದ್ರೂ ಅದರದ ಒಂದು ಪರ್ಸೆಂಟೇಜ್ ಅಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಅಂತ 3% ಎಲ್ಲಾ ಬ್ರಾನ್ಸ್ ಡೈರೆಕ್ಟರ್ಗೆ ಅವರವರ ಟೀಮ್ ನ ರೀಪರ್ಚೇಸ್ ಮುಖಾಂತರ ಅವರಿಗೆ ಇನ್ಕಮ್ ಹಂಚ್ತಾರೆ. ಅಂದ್ರೆ ಒಂದು ಸಲ ನಮ್ಮ ಕಂಪ್ನಿಯಲ್ಲಿ ಒಂದು ಬ್ರಾನ್ಸ್ ಡೈರೆಕ್ಟರ್ ಅನ್ನೋ ಒಂದು ರ್ಯಾಂಕ್ ಪಡೆದ್ರೆ ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಟೀಮ್ ಅಲ್ಲಿ ಏನ್ ರೀಪರ್ಚೇಸ್ ಆಗ್ತದಲ್ಲ ಅದ್ರ ಮುಖಾಂತರ ನಿಮ್ಗೆ ಒಂದು ರೆಗ್ಯುಲರ್ ಇನ್ಕಮ್ ಪಡೆಯುವಂತ ಒಂದು ಅವಕಾಶ ಸಿಗ್ತದೆ. ಅಂದ್ರೆ ಈ ಇನ್ಕಮ್ ಬಂದು ಗ್ಲೋಬಲ್ ಟರ್ನ್ ಓವರ್ ಅಂತಾನೆ ಹೇಳ್ಬೋದು. ಭವಿಷ್ಯದಲ್ಲಿ ಕಂಪನಿಯ ಟರ್ನ್ ಓವರ್ ಮೇಲೆ ನಿಮ್ಮ ಟೀಮ್ ಮುಖಾಂತರ ಆಗಿರುವಂತ ಒಂದು ಟೀಮ್ ಪರ್ಚೇಸ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿ ಕೊಡುವಂತ ಇನ್ಕಮ್. ಇದೇ ರೀತಿಯಲ್ಲಿ ನೀವು 3 ಡೈರೆಕ್ಟರ್ ಲೈನ್ಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಸಿಲ್ವರ್ ಡೈರೆಕ್ಟರ್ ಆಗ್ತೀರಾ. 6th ಲೆವೆಲ್ ಇನ್ಕಮ್ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಕಂಪನಿಯ ಟೋಟಲ್ ಟರ್ನ್ ಓವರ್ ಇಂದ 3% ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್, 3% ಇಯರ್ ಎಂಡ್ ಬೋನಸ್ ಅಂತ ಟೋಟಲಿ 6% ನಿಮಗೆ ಕಂಪನಿ ಕೊಡ್ತದೆ. ಅಪಾರ್ಟ್ ಫ್ರಮ್ ನಿಮ್ಮ ರೆಗ್ಯುಲರ್ ಮಂತ್ಲಿ ರೀಪರ್ಚೇಸ್ ಆಫ್ ದ ಲೆವೆಲ್ ವೈಸ್. ಈ ಇನ್ಕಮ್ ತಗೊಳ್ಬೇಕಂದ್ರೆ ನಿಮ್ಮ ಮಿನಿಮಮ್ ರೀಪರ್ಚೇಸ್ ಎಷ್ಟಿರ್ಬೇಕು ಮಂತ್ಲಿ? 1,600 1,600 ರೂಪಾಯಿ ನಿಮ್ ಮನೆಗೆ ತಗೊಳ್ತಾ ಇದ್ರೆ ನಿಮ್ಗೆ ಈ ಇನ್ಕಮ್ ಗಳು ಸಿಗ್ತಾ ಇರ್ತದೆ. ಅದೇ ರೀತಿಯಲ್ಲಿ 4 ಡೈರೆಕ್ಟರ್ ಲೈನ್ಸ್ ನೀವು ಕಂಪ್ಲೀಟ್ ಮಾಡಿದ್ದೆ ಆದ್ರೆ ಗೋಲ್ಡ್ ಡೈರೆಕ್ಟರ್ ಆಗ್ತೀರಾ. ಗೋಲ್ಡ್ ಡೈರೆಕ್ಟರ್ ಆದ್ರೆ 7th ಲೆವೆಲ್ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಕಂಪನಿಯ ಟೋಟಲ್ ಪೂಲ್ ಇಂದ ನಿಮ್ಗೆ 10% ಇನ್ಕಮ್ ಡಿವೈಡ್ ಆಗ್ತದೆ. ಗೋಲ್ಡ್ ಡೈರೆಕ್ಟರ್ ಆದ್ರೂ ಮಂತ್ಲಿ ಮಿನಿಮಮ್ ರೀಪರ್ಚೇಸ್ ಎಷ್ಟಿದೆ? 1,600 ರೂಪಾಯಿ ಮಾತ್ರ. ಅದೇ ರೀತಿಯಲ್ಲಿ ನೀವು 6 ಡೈರೆಕ್ಟರ್ ಲೈನ್ಸ್ ಕಂಪ್ಲೀಟ್ ಮಾಡಿದ್ರೆ ರೂಬಿ ಡೈರೆಕ್ಟರ್ ಆಗ್ತೀರಾ. ಅದರ ಜೊತೆಲಿ 8th ಲೆವೆಲ್ ಇನ್ಕಮ್ ನಿಮ್ಗೆ ಸ್ಟಾರ್ಟ್ ಆಗ್ತದೆ. ಕಂಪನಿಯ ಪೂಲ್ ಇಂದ ನಿಮ್ಗೆ 15% ಇನ್ಕಮ್ ನಿಮ್ಗೆ ಶೇರ್ ಆಗ್ತದೆ. ಆಗ್ಲೂ ಸಹ ನೀವು ಮಿನಿಮಮ್ ರೀಪರ್ಚೇಸ್ ಎಷ್ಟಿದೆ? 1,600 ಮಾತ್ರ. ರೈಟ್? 8 ಡೈರೆಕ್ಟರ್ ಲೈನ್ಸ್ ಕಂಪ್ಲೀಟ್ ಮಾಡಿದ್ರೆ ಎಮರಾಲ್ಡ್ ಡೈರೆಕ್ಟರ್ ಆಗ್ತೀರಾ. 9th ಲೆವೆಲ್ ಇನ್ಕಮ್ ನಿಮ್ಗೆ ಎಲಿಜಿಬಲ್ ಆಗ್ತೀರಾ. ಕಂಪನಿಯ ಟೋಟಲ್ ಪೂಲ್ ಇಂದ 18% ಇನ್ಕಮ್ ನಿಮ್ಗೆ ಶೇರ್ ಆಗ್ತದೆ. ಆಗ್ಲೂ ನೀವು ಮಿನಿಮಮ್ ರೀಪರ್ಚೇಸ್ ಮಂತ್ಲಿ ಎಷ್ಟು ಮಾಡಬೇಕು? 1,600 ರೂಪಾಯಿ ಮಾತ್ರ. ಅದೇ ರೀತಿಯಲ್ಲಿ ನೀವು 10 ಡೈರೆಕ್ಟರ್ ಲೈನ್ಸ್ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಕೆಳಗಡೆ 10 ಜನ ಒಂದು ಟೀಮ್ ಅಲ್ಲಿ ಡೈರೆಕ್ಟರ್ ಆಗಿದ್ರೆ ನೀವು ಡೈಮಂಡ್ ಡೈರೆಕ್ಟರ್ ಆಗ್ತೀರಾ. 10th ಲೆವೆಲ್ ಇನ್ಕಮ್ ಕೂಡ ನಿಮಗೆ ಸ್ಟಾರ್ಟ್ ಆಗ್ತದೆ. ಕಂಪನಿಯ ಪೂಲ್ ಇಂದ ನಿಮ್ಗೆ 21% ಇನ್ಕಮ್ ಶೇರ್ ಆಗ್ತದೆ. ಸೊ ಮಿನಿಮಮ್ ರೀಪರ್ಚೇಸ್ ಆಗ್ಲೂ ಎಷ್ಟಿದೆ? 1,600 ಮಾತ್ರ. ರೈಟ್? ನೀವು ಹೇಗೆ ಡೈಮಂಡ್ ಡೈರೆಕ್ಟರ್ ಆಗಿದ್ದೀರಾ
ಅದೇ ರೀತಿಯಲ್ಲಿ ನಿಮ್ಮ ತಂಡ, ನಿಮ್ಮ ಟೀಮ್ ನಲ್ಲಿ 3 ಜನ ಡೈಮಂಡ್ ಡೈರೆಕ್ಟರ್ಸ್ ಕ್ರಿಯೇಟ್ ಆದ್ರೆ ನೀವು ಚೇರ್ಮನ್ಸ್ ಕ್ಲಬ್ ಆಗ್ತೀರಾ. ಟೋಟಲ್ 10 ಲೆವೆಲ್ಸ್ ಇನ್ಕಮ್ ಬರ್ತದೆ, ಪ್ಲಸ್ ಕಂಪನಿಯ ಪೂಲ್ ಇಂದ 25% ಚೇರ್ಮನ್ಸ್ ಕ್ಲಬ್ ಅವ್ರಿಗೆ ಶೇರ್ ಆಗ್ತದೆ. ನೀವು ಚೇರ್ಮನ್ಸ್ ಕ್ಲಬ್ ಮೆಂಬರ್ ಆದ್ರೂ ಕೂಡ ನಿಮ್ಮ ಮಂತ್ಲಿ ರೀಪರ್ಚೇಸ್ ಬಂದು ಕೇವಲ 1600 ರೂಪಾಯಿ ಮಾತ್ರ ಇರ್ತದೆ. ರೈಟ್. ಸೊ ಈ ಮುಖಾಂತರ ಕಂಪನಿಯ ಅತ್ಯುನ್ನತ ಒಂದು ರ್ಯಾಂಕ್ ನ ಪಡಿಬಹುದು, ಒಂದು ಇನ್ಕಮ್ ನ ಕೂಡ ಪಡ್ಕೋಬಹುದು. ಇಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅಂತ ನಾವ್ ಹೇಳಿದ್ರಲ್ಲ, ಹೌ ಇಟ್ ಈಸ್ ಪಾಸಿಬಲ್, ಎಷ್ಟು ದಿನದಲ್ಲಿ ಮಾಡಬಹುದು, ಯಾವ ರೀತಿ ಮಾಡಬಹುದು, ರಿಯಲ್ ಆಗಿ ನಾವು ವೆಲ್ತ್ ನ ಕ್ರಿಯೇಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಜಾಯಿನ್ ಆದಾಗ ಕಂಪನಿಯಲ್ಲಿ ಒಬ್ಬರೇ ಇದ್ದೀರಾ, ಹೌದಾ? ನೀವು ಜಾಯಿನ್ ಆಗಿ ನಿಮಗೆ ಮಿನಿಮಮ್ ರೀಪರ್ಚೇಸ್ ಎಷ್ಟು ಮಾಡ್ಬೇಕಂತ ಹೇಳ್ತಾ ಇದೀವಿ? 1600 ರೂಪೀಸ್, ಅಂದ್ರೆ 640 BV ಅಲ್ವಾ? ಸೊ ಈ ತರ 640 BV ಮಾಡಿದಾಗ ನಿಮ್ಗೆ 20% ನಿಮಗೆ ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟ್ಗೆ ಬರ್ತದೆ ಅಂತ ನಾವು ಹೇಳಿದೀವಿ. ಈ ತರ 20% ಅಂತ ಲೆಕ್ಕ ಹಾಕಿದ್ರೆ 640ಗೆ 20% ಅಂದ್ರೆ ಎಷ್ಟಾಯ್ತು? 128 ರೂಪೀಸ್ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಇಸ್ ಇಟ್ ಕ್ಲಿಯರ್? ಇನ್ನು ಯಾರನ್ನು ನೀವು ಇಲ್ಲಿ ಜಾಯಿನ್ ಮಾಡ್ಸಿಲ್ಲ, ಕೇವಲ 1600 ರೂಪಾಯಿ ನಿಮಗೋಸ್ಕರ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ನಿಮಗೆ 128 ರೂಪಾಯಿ ಇನ್ಕಮ್ ಬರ್ತಾ ಇದೆ. ಇಸ್ ಇಟ್ ಅಚೀವಬಲ್ ಇನ್ಕಮ್? ರೈಟ್. ಇದೇ ರೀತಿಯಲ್ಲಿ ನೀವು ಈಗ ಬೇರೆಯವ್ರಿಗೆ ಡೂಪ್ಲಿಕೇಶನ್ ಮಾಡಿದಾಗ, ಇಂಥ ಕಾರ್ಯಕ್ರಮಗಳನ್ನ ನೀವು ಇನ್ವೈಟ್ ಮಾಡಿ ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಿ ಇನ್ವೈಟ್ ಮಾಡಿ ಅವರು ತಿಳ್ಕೊಂಡು ಅವರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಇನ್ಕಮ್ ಬರ್ತದೆ. ನೀವು ಒಂದು 2 ತಿಂಗಳ ಟೈಮ್ ತಗೊಂಡು ಇಂಥ ಕಾರ್ಯಕ್ರಮಗಳನ್ನ ಅವ್ರು ಭಾಗವಹಿಸಿ ಅವ್ರಿಗೆ ಅರ್ಥ ಆಗಿ ಪ್ರಾಡಕ್ಟ್ ತಗೊಂಡ ಒಂದು 5 ಜನ ಈ ಪ್ರಾಡಕ್ಟ್ ನ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ರೈಟ್. 5 ಜನ ಆಗ್ಬೋದಾ 2 ತಿಂಗಳಲ್ಲಿ? 5 ಜನ ಆದಾಗ ನೀವು ಮತ್ತೆ 5 ಜನ ಮಂತ್ಲಿ 1600 ರೂಪೀಸ್ ಅನ್ನೋದನ್ನ ಪರ್ಚೇಸ್ ಮಾಡ್ತೀವಲ್ಲ, ಆ ರೀತಿ ಪರ್ಚೇಸ್ ಮಾಡಿದಾಗ ಮತ್ತೆ ಅವರಿಂದ ನಿಮಗೆ 20% BV ಅಂದ್ರೆ ನಿಮ್ಮ 128 ಪ್ಲಸ್ 640 ಸೇರಿ 768 ರೂಪೀಸ್ ದುಡಿಯುವಂತ ಅವಕಾಶ ಇದೆ. ಈ 768 ದುಡಿಯೋದಕ್ಕೆ ನಿಮ್ಗೆ 2 ತಿಂಗಳು ಟೈಮ್ ತಗೊಂಡಿದೆ, ನೀವು ಮತ್ತೆ ಈ 5 ಜನ. ರೈಟ್. ಈ 5 ಜನ ಮತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡೂಪ್ಲಿಕೇಶನ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ಬಟ್ ನಾರ್ಮಲ್ ವೇನಲ್ಲಿ ನಾನು 5 ಅಂತ ತಗೊಂಡು ಮತ್ತೆ 2 ತಿಂಗಳಲ್ಲಿ ಡೂಪ್ಲಿಕೇಶನ್ ಆದ್ರೆ 5 ಮತ್ತೆ 5 ಸೇರಿದ 25 ಜನ ಆಯ್ತು. ಪ್ರತಿಯೊಬ್ರು 1600 ರೂಪೀಸ್ ವರ್ತ್ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಗ ನಿಮಗೆ ಟೋಟಲ್ ಏನಾಗ್ತದೆ ನೋಡಿ, ನಿಮ್ದು ಮತ್ತೆ ನಿಮ್ಮ ಟೀಮ್ದು ರೀಪರ್ಚೇಸ್ ಸೇರಿ ನಿಮ್ಗೆ 2368 ರೂಪೀಸ್ ದುಡಿಯುವಂತ ಅವಕಾಶ ಇದೆ. ಇಸ್ ಇಟ್ ಅಚೀವಬಲ್? ನೀವು ಮತ್ತೆ ನಿಮ್ಮ ಟೋಟಲ್ ಟೀಮ್ ಅವರು ಇದುವರೆಗೆ 4 ತಿಂಗಳು ಕಂಪ್ಲೀಟ್ ಆಗಿದೆ, ಮತ್ತೆ 2 ತಿಂಗಳು ತಗೊಂಡೆ 6 ತಿಂಗಳು ಕಂಪ್ಲೀಟ್ ಆಗಿದೆ, 2 ತಿಂಗಳು ಅಂತ 5 ಅಂತ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್ ಕಂಪ್ಲೀಟ್ ಆಗಿದೆ. 2368 ಪ್ಲಸ್ 8000 ಅಂದ್ರೆ 6 ತಿಂಗಳಾದ್ಮೇಲೆ ಒಂದು 10,000ಕ್ಕಿಂತ ಹೆಚ್ಚು ದುಡಿಯುವಂತ ಅವಕಾಶ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. 10,000 ಒಂದು ಒಳ್ಳೆ ಇನ್ಕಮ್. ಸೊ ಒಂದು ಪಾರ್ಟ್ ಟೈಮ್ ಆಗಿ ನಾವು ಮಾಡ್ತಾ ಈ ಒಂದು ಬಿಸ್ನೆಸ್ ನ ಮಾಡಿದ್ರು ಒಂದು ಆಫ್ಟರ್ 6 ಮಂತ್ ಒಂದು ಒಳ್ಳೆ ಟೀಮ್ ಆಗಿರ್ತದೆ, ಒಂದು 10,000 ಪ್ಲಸ್ ಇನ್ಕಮ್ ಆಗಿರ್ತದೆ. 10,000 ದುಡಿಯುವಾಗ ನೀವೇನ್ ಸುಮ್ನೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇರ್ತೀರಾ ಅಥವಾ ನೀವು ಒಂದು ಆಕ್ಟಿವ್ ಆಗಿ ಕೆಲಸ ಮಾಡಕ್ ಇಷ್ಟಪಡ್ತೀರಾ? ಆಕ್ಟಿವ್ ಆಗಿ ನೀವು 4 ಜನಕ್ಕೆ ಹೇಳ್ತೀರಾ. ಆಗ ನೀವು ಮತ್ತೆ ನಿಮ್ಮ ಟೋಟಲ್ ಟೀಮು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದೆ ಆದ್ರೆ ಆಕ್ಚುಲಿ 5 ಅನ್ನೋದು 8 ಆಗ್ಬೇಕು ಅಥವಾ 10 ಆಗ್ಬೇಕು. ಲೆವೆಲ್ 12 ಹೋದಾಗ ನಾನು ಕಡಿಮೆ ಮಾಡ್ತಾ ಇದ್ದೀನಿ, 4ಕ್ಕೆ ತಗೊಳ್ತಾ ಇದ್ದೀನಿ. ಮತ್ತೆ ಅದು 4 ಅಂತ ಬಂದಾಗ 10,000 ಮತ್ತೆ 19,000 ಟಚ್ ಆದ್ರೆ 29,000ಕ್ಕಿಂತ ಹೆಚ್ಚಾಗಿ ನಾವು ದುಡಿಯುವಂತ ಅವಕಾಶ ಸಿಗ್ತಾ ಇದೆ. ಇದೇ ರೀತಿಲಿ 12 ತಿಂಗಳು ಅಂದ್ರೆ 5 ಲೆವೆಲ್ ಕಂಪ್ಲೀಟ್ ಆಗಿರ್ತದೆ. 4 ಅನ್ನೋ ರೀತಿಯಲ್ಲಿ ಡೂಪ್ಲಿಕೇಶನ್ ಆಗಿದ್ರು 1 ವರ್ಷ ಮುಗಿಯೋದ್ರೊಳಗಡೆ 67,000ಕ್ಕಿಂತ ಹೆಚ್ಚಾಗಿ ನೀವು ದುಡಿಯುವಂತ ಅವಕಾಶ ಸಿಗ್ತಾ ಇದೆ. ಇಸ್ ಇಟ್ ಅಚೀವಬಲ್? 100% ಇಸ್ ಇಟ್ ಅಚೀವಬಲ್. ಇದೇ ರೀತಿ ಒಂದು ಟೀಮ್ ಆಗಿ ನಾವು ಡೂಪ್ಲಿಕೇಶನ್ ಮಾಡಿದ್ದೆ ಆದ್ರೆ ಒಂದು 18 ತಿಂಗಳು ಅಂದ್ರೆ 1 ವರ್ಷ ತಿಂಗಳ ಕಾಲ 4 ಇದ್ದಿದ್ ಮತ್ತೆ 3 ಅಂತ ತಗೊಂಡಿದ್ದೀನಿ, ಕಡಿಮೆ ಮಾಡ್ಕೊಂಡ್ರು ಈಸಿಯಾಗಿ ಒಂದು 13 ಲಕ್ಷಕ್ಕಿಂತ ಹೆಚ್ಚಾಗಿ ದುಡಿಯುವಂತ ಅವಕಾಶ ನಮ್ಗಿಲ್ಲಿ ಸಿಗ್ತಾ ಇದೆ. ರೈಟ್. ಸೊ ಇದೇ ರೀತಿಯಲ್ಲಿ ಒಂದು ಇನ್ನೊಂದು 2 ಲೆವೆಲ್ ಕಂಪ್ಲೀಟ್ ಮಾಡಿದ್ದೆ ಆದ್ರೆ 24 ತಿಂಗಳಲ್ಲಿ ನಮ್ಮ ಒಂದು ಆದಾಯ ಏನಿದೆಯಲ್ಲ ಲಕ್ಷಗಟ್ಟಲೆ ದಾಟಿರ್ತದೆ. 75 lakhs ಪ್ಲಸ್ ಪರ್ ಮಂತ್ ವಿ ಕ್ಯಾನ್ ಅರ್ನ್ ಬೈ ರೆಗ್ಯುಲರ್ ರೀಪರ್ಚೇಸ್. ಪ್ರತಿ ತಿಂಗಳು ಏನ್ ನಾವು ನಮ್ಮ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ತಗೊಳ್ಳೋ ಮುಖಾಂತರ ನಾವು ಈ ಒಂದು ಆದಾಯನ ಸಂಪಾದನೆ ಮಾಡಬಹುದು. ಇವತ್ತು ನಿಮ್ಗೆ ಅನಿಸಬಹುದು ನಿಜವಾಗ್ಲೂ ಇಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದಾರಾ? ಇವತ್ತು ನಾನು ಏನ್ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ ಇದೇ ಹಾಲ್ ಅಲ್ಲಿ ಇದೇ ರೀತಿಯಲ್ಲಿ ಏನ್ ತೋರಿಸ್ತಾ ಇದೀವಲ್ಲ 18 ತಿಂಗಳಾಗಿರುವಂತ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ, ಅವರ ಒಂದು ಆದಾಯ ಕೂಡ ಇವತ್ತು ಕ್ರಾಸ್ ಆಗಿದೆ. ಈ ಪ್ರೆಸೆಂಟೇಶನ್ ಅಲ್ಲಿ ಅವರು ಕೂಡ ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತಾರೆ. ನಾವು 5, 4, 3, 2 ಅಂತ ರೆಡ್ಯೂಸ್ ಮಾಡೋ ಮುಖಾಂತರ ಕೂಡ ನಾವಿಲ್ಲಿ ಇಷ್ಟು ತೋರಿಸಿದೀವಿ. ಇದು ನಮಗೆ ಸ್ಟಾರ್ ಇಸ್ ದ ಲಿಮಿಟ್. ಇದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ.
ಒಂದು ಅಂತ್ಯ ಇಲ್ಲ, ಒಂದು ಸೀಲಿಂಗ್ ಇಲ್ಲ. ನಮ್ಮ ಟೀಮ್ ಎಷ್ಟು ದೊಡ್ಡದು ಬೆಳೀತದೆ, ಎಷ್ಟು ಜನ ರೀಪರ್ಚೇಸ್ ಮಾಡ್ತಾರೆ, ಅಷ್ಟು ಇನ್ಕಮ್ ನ ನಾವಿಲ್ಲಿ ದುಡಿಯುವಂತ ಅವಕಾಶ ಇದೆ. ಅಥವಾ 5 ಅಂತ ಡೂಪ್ಲಿಕೇಶನ್ ಮಾಡಿದ್ದೆ ಆದ್ರೆ ಪ್ರತಿಯೊಂದು ಲೆವೆಲ್ ಅಲ್ಲಿ ನಮಗೆ ಲೆಕ್ಕ ಮಾಡದೇ ಇರೋಷ್ಟು, ಬಿಡಿ 10,000 ಅನ್ನೋ ಒಂದು ಲೆಕ್ಕ ಮಾಡದೇ ಇರೋಷ್ಟು ಹಣನ ಸಂಪಾದನೆ ಮಾಡುವಂತ ಲೀಗಲ್ ಅಂಡ್ ಎಥಿಕಲ್ ವೇನಲ್ಲಿ ನಮಗೊಂದು ಅವಕಾಶ ಇವತ್ತು ನಮ್ಮ ಕಂಪನಿ ನಮಗೆ ಒದಗಿಸ್ಕೊಟ್ಟಿದೆ. ಸೊ ನಮಗೆ ಈ ಒಂದು ಇನ್ಕಮ್ ಏನಿದೆ, ಜನರೇಷನ್ ರೀಪರ್ಚೇಸ್ ಪ್ಲಾನ್ ಅಂತ ಹೇಳ್ತೀವಿ, ವೆಲ್ತ್ ಕ್ರಿಯೇಷನ್. ಇಲ್ಲಿ ಬರುವಂತ ಆದಾಯ ಏನಿದೆಯಲ್ಲ, ನಮ್ಮ ಆದಾಯ ಅಲ್ಲ, ಇದು ನಮ್ಮ ಕುಟುಂಬಕ್ಕೆ, ನಮ್ಮ ಫ್ಯಾಮಿಲಿಗೆ ಬೇಕಾಗಿರುವಂತ ಆದಾಯ. ಯಾಕಂದ್ರೆ ಜನರೇಷನ್ ಇನ್ಕಮ್ ಹೇಳ್ತೀವಿ, ವೆಲ್ತ್ ಅಂತ ಹೇಳ್ತಾ ಇದೀವಿ, ಮುಂದೆ ಭವಿಷ್ಯದಲ್ಲಿ ಬೇಕಾಗಿರುವಂತದ್ದು. ಈಗ ಸದ್ಯಕ್ಕೆ ನಮ್ಮ ಖರ್ಚು ವೆಚ್ಚಗಳಿಗೆ, ಮನೆ ನಡೆಸಕ್ಕೆ ನಮಗೂ ಇನ್ಕಮ್ ಬೇಕಲ್ಲ, ಆ ಒಂದು ಇನ್ಕಮ್ಗೋಸ್ಕರ ನಾವು ಹೇಳ್ತೀವಿ ಬೈನರಿ ಇನ್ಕಮ್ ಅಂತ. ಇದರ ಹೆಸರು ಬೈನರಿ, ವೀಕ್ಲಿ ಬರುವಂತ ಇನ್ಕಮ್ ಆಗ್ತದೆ. ಈ ಒಂದು ಜನರೇಷನ್ ಪ್ಲಾನ್ ಬರ್ಬೇಕಂದ್ರೆ ಈ ವೀಕ್ಲಿ ಪ್ಲಾನ್ ಇಂದಾನೆ ನಾವು ಬರ್ತೀವಿ. ಸೊ ಯಾವ ರೀತಿ ಬರ್ತೀವಿ ಅಂದ್ರೆ, ನಾವು ಇಲ್ಲಿ ಜಾಯಿನ್ ಆಗುವಾಗ ಬೈನರಿ ಸಿಸ್ಟಮ್ ಮುಖಾಂತರ ಜಾಯಿನ್ ಆಗ್ತೀವಿ, ಹೌದಲ್ವಾ? ಸೊ ನೋಡಿ, ನಾವು ಇವತ್ತು ಒಂದು ಬೀಜ ಹಾಕ್ತಾ ಇದೀವಿ, ಆ ಬೀಜ ಹೆಮ್ಮರವಾಗಿ ನಮಗೆ ಜನರೇಷನ್ ಪ್ಲಾನ್ ಅಲ್ಲಿ ಫ್ರೂಟ್ಸ್ ಕೊಡ್ತಾ ಇದೆ. ನೀವು ಯಾರಿಗೆ ಜಾಯ್ನಿಂಗ್ಸ್ ಮಾಡ್ತಿದ್ರು ಈ ಒಂದು ಬಿಸ್ನೆಸ್ ಅಲ್ಲಿ, ನಿಮ್ಮ ಲೆಫ್ಟ್ ಅಥವಾ ರೈಟ್ ಅಲ್ಲಿ ನೀವು ಜಾಯ್ನಿಂಗ್ ಮಾಡಿಸ್ತಾ ಇರ್ತೀರಾ. ಬಟ್ ಜನರೇಷನ್ ಪ್ಲಾನ್ ಅಲ್ಲಿ ಅವರೆಲ್ಲ ನಿಮಗೆ ಫಸ್ಟ್ ಲೆವೆಲ್ ಅಲ್ಲಿ ಬಂದು ಜಾಯ್ನಿಂಗ್ ಕುತ್ಕೊಳ್ತಾ ಇರ್ತದೆ. ಜನರೇಷನ್ ಪ್ಲಾನ್ ಜಾಯ್ನಿಂಗ್ ಬಂದು ನೀವು ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ನಿ ಬೈ ಡಿಫಾಲ್ಟ್ ಆಗಿ ಅದು ಪ್ಲೇಸ್ಮೆಂಟ್ ಕೊಡ್ತಾ ಹೋಗ್ತಾ ಇರ್ತದೆ. ನೀವು ಬೈನರಿನೂ ನೋಡಬಹುದು, ಜನರೇಷನ್ ಪ್ಲಾನ್ ಎರಡೂ ಕೂಡ ನಿಮ್ಮ ಕಂಪ್ಯೂಟರ್ ಅಲ್ಲಿ ನೀವು ನೋಡುವಂತ ಅವಕಾಶ ಇದೆ. ನಿಮ್ಮ ಕಡೆಯಿಂದ ಏನೆಲ್ಲ ರೆಫರ್ ಆಗಿರ್ತಾರೆ ಅದು ಜನರೇಷನ್ ಪ್ಲಾನ್ ಅಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ಬಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಎ ಅನ್ನೋ ವ್ಯಕ್ತಿ ಡೂಪ್ಲಿಕೇಶನ್ ಮಾಡಿದಾಗ ಜನರೇಷನ್ ಪ್ಲಾನ್ ಅಲ್ಲಿ ನಿಮಗೆ ಅವರು ಸೆಕೆಂಡ್ ಲೆವೆಲ್ ಅಲ್ಲಿ ಬಂದು ಜಾಯಿನ್ ಆಗ್ತಾರೆ, ಎ ಅನ್ನೋರಿಗೆ ಅವರು ಫಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ರೈಟ್? ಅದೇ ರೀತಿಯಲ್ಲಿ ಮತ್ತೆ ಎಕ್ಸ್ ಅನ್ನೋ ಡೂಪ್ಲಿಕೇಟ್ ಮಾಡಿದಾಗ ಎಕ್ಸ್ ಕೆಳಗಡೆ ಬರ್ತಾರೆ, ಎಕ್ಸ್ ಗೆ ಫಸ್ಟ್ ಲೆವೆಲ್ ಆಗ್ತಾರೆ, ಎ ಗೆ ಸೆಕೆಂಡ್ ಲೆವೆಲ್ ಆಗ್ತಾರೆ, ನಿಮಗೆ ಅವರು ಥರ್ಡ್ ಲೆವೆಲ್ ಅಲ್ಲಿ ಬರ್ತಾರೆ. ಸೊ ಇದೇ ರೀತಿಯಲ್ಲಿ ಅವರವರ ಕೆಳಗಡೆ ಒಂದು ಟೀಮ್ ಬಿಲ್ಡ್ ಆದಾಗ ನಿಮಗೆ ಅದು ಜನರೇಷನ್ ಪ್ಲಾನ್ ಅಲ್ಲಿ ಅವ್ರ ಟೀಮ್ ಅಲ್ಲೇ ನೀವು ನೋಡುವಂತ ಅವಕಾಶ ಸಿಗ್ತಾ ಇರ್ತದೆ. ಸೊ ವೀಕ್ಲಿ ಇನ್ಕಮ್ ಅಂತ ಹೇಗ್ ನಾವು ಅರ್ನ್ ಮಾಡಬಹುದು ಅಂದ್ರೆ, ನೀವಿದ್ದೀರಾ, ನಿಮ್ಮ ಮುಖಾಂತರ ಯಾರಾದ್ರೂ ಈ ಕಂಪನಿಗೆ ಸದಸ್ಯರು ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂದ್ರೆ ನಮ್ಮಲ್ಲಿ 3 ಪ್ಯಾಕೇಜ್ ಇದೆ, 2800, 5000, 9000. ಪ್ಯಾಕೇಜ್ ಮುಖಾಂತರ ಇಲ್ಲಿ ಲೆಕ್ಕ ತಗೊಳಕ್ಕಾಗಲ್ಲ. ಕಂಪನಿ ನಮಗೆ PV ಅಂತ ಕೊಡ್ತದೆ, ಪರ್ಚೇಸ್ ವಾಲ್ಯೂಮ್ ಅಂತ. ಯಾರಾದ್ರೂ 2800 ಅಲ್ಲಿ ಜಾಯ್ನ್ ಆದ್ರೆ 30 PV ಸಿಗ್ತದೆ, 5000 ಅಲ್ಲಿ ಬಂದ್ರೆ 60 PV, 9000 ಅಲ್ಲಿ ಬಂದ್ರೆ 100 PV ಅಂತ ಸಿಗ್ತದೆ. ಒಂದು PV ಯ ಬೆಲೆ ಬಂದು 10 ರೂಪಾಯಿ. ಈಗ ನಿಮ್ಮ ಮುಖಾಂತರ ಯಾರಾದ್ರೂ ಒಬ್ರು 100 PV ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂದ್ರೆ 9000 rupees ವರ್ತ್ ಕಿಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ. ನಿಮ್ಮ ಲೆಫ್ಟ್ ಅಲ್ಲಿ 100 PV ಜಾಯ್ನಿಂಗ್ ಆಯ್ತು, ರೈಟ್ ಅಲ್ಲಿ 60 PV ಅಂದ್ರೆ 5000 ರೂಪಾಯಿ ಕಿಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಈಗ ಲೆಫ್ಟ್ ಅಲ್ಲಿ 120, ರೈಟ್ ಅಲ್ಲಿ 60 PV. ಈಗ ಮ್ಯಾಚಿಂಗ್ ಆಗ್ಬೇಕಂದ್ರೆ ಎಷ್ಟು PV ಮ್ಯಾಚಿಂಗ್ ಆಗ್ತದೆ ಇದರಲ್ಲಿ? 110 ಒಂದ್ ಕಡೆ ಇದೆ, 60 ಒಂದ್ ಕಡೆ ಇದೆ. ಅಂದ್ರೆ 110 ಮದುವೆ ಆಗೋ ಗಂಡುಗಳಿದ್ದಾರೆ, 60 ಹೆಣ್ಣುಗಳು ಒಂದ್ ಕಡೆ ಇದ್ದಾರೆ. ಎಷ್ಟು ಮದುವೆ ಆಗ್ಬಹುದು? 60 ಮದುವೆ ಆಗ್ಬಹುದು. ಅಂದ್ರೆ 60 ಪೇರ್ ಮ್ಯಾಚಿಂಗ್ ಆಯ್ತು ಅಂತ. ಸೊ ಮ್ಯಾಚಿಂಗ್ ಪೇರ್ಸ್ ಎಷ್ಟಾಯ್ತು ಇಲ್ಲಿ? 60 ಪೇರ್ ಆಗಿದೆ ಅಲ್ವಾ? ಸೊ ಒಂದು ಪೇರ್ ಬೆಲೆ ಎಷ್ಟಿದೆ? 10 ರೂಪಾಯಿ ಇದೆ. 60 × 10 600 ರೂಪಾಯಿ ನಿಮ್ಗೆ ಬೈನರಿ ಇನ್ಕಮ್ ಆಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ ನೆಕ್ಸ್ಟ್ ವೀಕ್. ಒಂದು ಪ್ರಶ್ನೆ ನಿಮ್ಗೆ ಕಾಡಬಹುದು, 160 ಓಕೆ, ಅದ್ರಲ್ಲಿ 60 ತೆಗೆದ್ರೆ ಉಳಿದಿದ್ದು ಏನಾಯ್ತು? ಅದು ಲಾಸ್ ಆಗಲ್ಲ, ನಿಮ್ಮ ನೆಕ್ಸ್ಟ್ ವೀಕ್ಗೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಅಂದ್ರೆ ಏನೇ ಬಿಸ್ನೆಸ್ ಅಲ್ಲಿ ನಿಮ್ಮ ಪವರ್ ಲೆಗ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಗಳು ನಿಮ್ಗೆ ನಿರಂತರವಾಗಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತದೆ. ಇದೇ ರೀತಿಯಲ್ಲಿ ಒಂದು ನೆಕ್ಸ್ಟ್ ವೀಕ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಲೆಫ್ಟ್ ಅಲ್ಲಿ ಇಷ್ಟು ಸೇಲ್ ಆಗಿದೆ, ಜಾಯ್ನಿಂಗ್ಸ್ ಆಗಿದೆ, ರೈಟ್ ಅಲ್ಲಿ ಒಂದಿಷ್ಟು ಜಾಯ್ನಿಂಗ್ಸ್ ಆಗಿದೆ. ಸೊ ಲೆಫ್ಟ್ ಅಲ್ಲಿ 350 ಜಾಯ್ನಿಂಗ್ ಪಾಯಿಂಟ್ಸ್, ರೈಟ್ ಅಲ್ಲಿ 430 ಪಾಯಿಂಟ್ಸ್ ಇದೆ. ಈಗ ಲಾಸ್ಟ್ ವೀಕ್ ಕ್ಯಾರಿ ಫಾರ್ವರ್ಡ್ ಇದೆಯಲ್ಲ 50, ಅದು ಕೂಡ ಇಲ್ಲಿ ಆಡ್ ಆಗ್ತದೆ. ಎಷ್ಟು ಮ್ಯಾಚಿಂಗ್ ಆಗ್ಬೋದು? ಈಗ ಒಂದು ಕಡೆ 400 ಪಾಯಿಂಟ್ಸ್ ಇದೆ, ಇನ್ನೊಂದ್ ಕಡೆ 430 ಇದೆ. ಹೌ ಮೆನಿ ಪಾಯಿಂಟ್ಸ್ ಮ್ಯಾಚಿಂಗ್ ಸಿಗ್ತದೆ ನಮ್ಗೆ? 400 ಪಾಯಿಂಟ್ಸ್ ಮ್ಯಾಚಿಂಗ್ ಸಿಗ್ತಾ ಇದೆ, ರೈಟ್? 400 ಅಂದ್ರೆ 400 × 10, 4000 is your binary income. ಎಸ್, ಯಾರು ಮಾಡಿದ್ರು ಕೂಡ ನಿಮ್ಮ ಟೀಮಲ್ಲಿ, ಎಸ್, 10 ಜನ ಅಲ್ಲ, 100 ಜನ, 1000 ಜನ, ಎಷ್ಟೇ ಕೆಳಗಡೆ ಜಾಯ್ನಿಂಗ್ ಆದ್ರೂ ಕೂಡ ನಿಮ್ಗೆ ಅದ್ರ ಪಾಯಿಂಟ್ ನಿಮಗೆ ಲೆಕ್ಕಕ್ಕೆ ಬರ್ತದೆ. ಇಸ್ ಇಟ್ ಕ್ಲಿಯರ್? ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನೀವು ಇಲ್ಲಿ ಕೆಲಸ ಮಾಡಿದೀರಾ, ನಾಳೆ ದಿನ ಬಾಂಬೆ, ಡೆಲ್ಲಿ, ಚೆನ್ನೈ ಅಥವಾ ಬೇರೆ ಕಂಟ್ರೀಸ್ ಗಳಲ್ಲಿ ಯಾರಾದ್ರೂ ಈ ತರ ಜಾಯ್ನ್ ಆದ್ರೂ ಅದು ನಿಮಗೆ PV ರೀತಿಯಲ್ಲಿ ಜಾಯ್ನಿಂಗ್ ಅಲ್ಲಿ ನಿಮ್ಗೆ ಲೆಕ್ಕ ಸಿಗ್ತದೆ. ಇಲ್ಲೂ ಕೂಡ ಪವರ್ ಲೆಗ್ ಏನಾಗ್ತದೆ? 30 ಪಾಯಿಂಟ್ಸ್ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಲೈಫ್ ಟೈಮ್ ಇದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತದೆ. ನಮ್ಮಲ್ಲಿ ಯಾವುದೇ ಜಾಯ್ನಿಂಗ್ ಫೀ ಇಲ್ಲ, ಯಾವುದೇ
ಮಿನಿಮಮ್ ಮೇಂಟೆನೆನ್ಸ್ ರಿನಿವಲ್ ಫೀ ನಮಗೆ ಯಾವುದೇ ರೀತಿ ಇಲ್ಲ. ಒಂದು ಸಲ ಪ್ರಾಡಕ್ಟ್ ತಗೊಳ್ಳೋ ಮುಖಾಂತರ ನಾವು ಇಲ್ಲಿ ಇನ್ಕಮ್ ನ ಪಡ್ಕೊಳ್ಳುವಂತ ಅವಕಾಶ ಸಿಗ್ತದೆ. ಎರಡನೇ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಬೈನರಿ ಸಿಸ್ಟಮ್ ಅಲ್ಲಿ ಒಂದು ವಾರಕ್ಕೆ ಎಷ್ಟು ನಾವು ದುಡಿಬಹುದು, ವೀಕ್ಲಿ ಸೀಲಿಂಗ್ ಏನಿದೆ. ಈ ತರ ಜಾಯಿನ್ ಆಗ್ತಾ ಇರ್ತಾರೆ ಜನ ಇಡೀ ಭಾರತ ದೇಶದಲ್ಲಿ. ನನಗೆ ಎಲ್ಲಾರ್ದು ಜಾಯ್ನಿಂಗ್ಸ್ ಅಮೌಂಟ್ ಸಿಗ್ತದಾ, ಇದಕ್ಕೇನಾದ್ರು ಲಿಮಿಟೇಷನ್ ಇದೆಯಾ? ಖಂಡಿತವಾಗೂ ಇದಕ್ಕೊಂದು ಲಿಮಿಟೇಷನ್ ಇದೆ. ಯಾರು 2800 ಕಿಟ್ ಅಲ್ಲಿ ಜಾಯ್ನ್ ಆಗಿರ್ತಾರಲ್ಲ, ಪರ್ ವೀಕ್ ಅವರು 35,000 ರುಪೀಸ್ ದುಡಿಯುವಂತ ಅವಕಾಶ ಇಲ್ಲಿ ಸಿಗ್ತಾ ಇದೆ. ಯಾರು 5,000 ರುಪೀಸ್ ಅಲ್ಲಿ ಜಾಯ್ನ್ ಆಗಿರ್ತಾರೆ 75,000 ರುಪೀಸ್ ದುಡಿಯುವಂತ ಅವಕಾಶ ಪರ್ ವೀಕ್ ಸಿಗ್ತದೆ. ಯಾರು 9,000 ರುಪೀಸ್ ಕಿಟ್ ಅಲ್ಲಿ ಜಾಯ್ನ್ ಆಗಿರ್ತಾರೆ ಪರ್ ವೀಕ್ 1,30,30,000 ರೂಪಾಯಿ ದುಡಿಯುವಂತ ಅವಕಾಶ ನಮಗಿಲ್ಲಿ ಸಿಗ್ತದೆ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಜಾಯಿನ್ ಆಗಕ್ಕಿಂತ ಮುಂಚೆ ನಾವು ನಿರ್ಧರಿಸಬೇಕು ನಮಗೆ ವೀಕ್ಲಿ ಇನ್ಕಮ್ ಎಷ್ಟು ಬೇಕು. ನಮಗೆ ಇಲ್ಲಿ ಅವಕಾಶ ಇದೆ. ನನಗೆ ವಾರಕ್ಕೆ 35,000 ಸಾಕು ಅಂದ್ರೆ 2,800, ನನಗೆ ವಾರಕ್ಕೆ 75,000 ಸಾಕಂದ್ರೆ 5,000, ವಾರಕ್ಕೆ 1,30,000 ಬೇಕು ಅಂದ್ರೆ 9,000. ಅಂದ್ರೆ ಕಂಪನಿ ನಮಗೆ ಆಪರ್ಚುನಿಟಿ ಕೊಟ್ಟಿದೆ, ನಿಮಗೆ ಯಾವ ಕಿಟ್ ಅಲ್ಲಿ ಬೇಕಾದ್ರೂ ಜಾಯಿನ್ ಆಗಿ ನಿಮ್ಮ ಇನ್ಕಮ್ ನ ನೀವೇ ನಿರ್ಧರಿಸಿ ಅಂತ. ಈ ರೀತಿಯಲ್ಲಿ ನಮಗೆ ವೀಕ್ಲಿ ಇನ್ಕಮ್ ಸಿಗ್ತದೆ. ಮತ್ತೆ ಕೆಲವೊಂದು ಇನ್ನೊಂದು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ ಗಳನ್ನ ಮೀಟ್ ಮಾಡೋದಕ್ಕೆ ಇನ್ನೊಂದು ಇನ್ಕಮ್ ಕೊಡ್ತಾ ಇದೆ. ಅದು ಏನಿದೆ ಅಂತ ನೋಡೋಣ. ನೀವು ನಿಮ್ಮ ಕಡೆಯಿಂದ ಎಷ್ಟು ಜನ ಬೇಕಾದ್ರೂ ನೀವು ಜಾಯ್ನಿಂಗ್ ಮಾಡ್ತಾ ಇದ್ದೀರಾ, ಅದೆಲ್ಲ ನಿಮ್ಗೆ ಲೆಫ್ಟ್ ಟು ರೈಟ್ ಅಲ್ಲಿ ಬರ್ತಾ ಇರ್ತದೆ ನಿಮ್ಗೆ ಮ್ಯಾಚ್ ಮಾಡ್ಕೊಳಕ್ಕೆ. ನೀವು ಪ್ರತಿಯೊಂದು ಏನ್ ಜಾಯ್ನಿಂಗ್ ಮಾಡ್ಸಿರ್ತಾರಲ್ಲ ಅದಕ್ಕೆ ಒಂದು ಅಡಿಷನಲ್ ಇನ್ಕಮ್ ಇದೆ, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂತ. ನಿಮ್ಮ ಮುಖಾಂತರ ಯಾರು ಜಾಯ್ನ್ ಆಗಿರ್ತಾರಲ್ಲ ಅದಕ್ಕೆ ಬರುವಂತ ಇನ್ಕಮ್. 2,800 ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ 100 ರುಪೀಸ್, 5,000 ಅಲ್ಲಿಂದ ಯಾರು ಜಾಯ್ನ್ ಆಗಿರ್ತಾರೆ 150, 9,000 ಇಂದ ಜಾಯ್ನ್ ಆದ್ರೆ 300 ರೂಪಾಯಿ ನಿಮ್ಗೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂತ ಸಿಗ್ತದೆ. ಹೇಗ್ ಸಿಗ್ತದೆ ನೋಡಿ, 300, 150, 300, 100, 300, 150 ಅಂದ್ರೆ ನಿಮ್ಮ ಮುಖಾಂತರ ಜಾಯ್ನ್ ಆಗಿದ್ದಾರೆ. ಇದು ಒಂದು ನಿಮಗೆ ಆದಾಯ 1,300 ರುಪೀಸ್. ಅದರ ಜೊತೆಯಲ್ಲೇ ಬೈನರಿ ಇನ್ಕಮ್ ಮ್ಯಾಚ್ ಆಗ್ತದಲ್ಲ, ಸೊ ಅದರದ್ದು ಬೈನರಿ ಮ್ಯಾಚಿಂಗ್ ಎಷ್ಟಾಗ್ತದೆ ನೋಡಿ, 280 PV 200 PV ಇದೆ. ಮ್ಯಾಚಿಂಗ್ ಗೆ 200 PV ಮ್ಯಾಚಿಂಗ್ ಆಯ್ತು. 200 into 10 2,000 ರುಪೀಸ್ ಇಸ್ ದ ವೀಕ್ಲಿ ಬೈನರಿ ಇನ್ಕಮ್ ಕೂಡ ಆಯ್ತು. ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 1,300 ಬರ್ತಾ ಇದೆ, ವೀಕ್ಲಿ ಬೈನರಿ ಇನ್ಕಮ್ ಕೂಡ 2,000 ಬರ್ತಾ ಇದೆ. 2,000 plus 1,300, so it comes to 3,300 is the weekly binary income. ಸೊ ನಿಮಗೆ ಒಂದು ವಾರಕ್ಕೆ 3,300 ರೂಪಾಯಿ ಬರ್ತದೆ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ, ನಿಮ್ಮ ಎಫರ್ಟ್ಸ್ ಎಷ್ಟು ಹಾಕಿ ನೀವು ಎಷ್ಟು ಜನನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತೀರಾ ಅದರದ್ದು ಇನ್ಕಮ್ ಬರ್ತದೆ, ಮತ್ತೆ ಅವರು ಏನ್ ಡೂಪ್ಲಿಕೇಟ್ ಮಾಡಿದರೆ ಅದರದ್ದು ಬೈನರಿ ಇನ್ಕಮ್ ಕೂಡ ನಿಮ್ಗೆ ಬರ್ತದೆ. ರೈಟ್? ಸೊ ಇದೇ ರೀತಿಯಲ್ಲಿ ಸಮರೈಸ್ ಮಾಡೋಣ. ಇಷ್ಟೊತ್ತು ಏನೆಲ್ಲ ನಾನು ಇನ್ಕಮ್ಸ್ ಹೇಳಿದೀನಿ. ಮೊದಲನೇದು, ನೀವು ಜಾಯಿನ್ ಆದ್ರೆ PV ನಲ್ಲಿ ನಿಮ್ಗೆ ಪಾಯಿಂಟ್ ಸಿಗ್ತದೆ 30, 60, 110. 1 ಪಾಯಿಂಟ್ ಬೆಲೆ 10 ರೂಪಾಯಿ ಇದೆ. ಡೈರೆಕ್ಟ್ ಸ್ಪಾನ್ಸರ್, ನಿಮ್ಮಿಂದ ಯಾರಾದ್ರೂ ಸ್ಪಾನ್ಸರ್ ಆಗಿದ್ರೆ 100, 150, 300 ಈ ರೀತಿಯಲ್ಲಿ ಸಿಗ್ತದೆ. ನಿಮ್ಮ ವೀಕ್ಲಿ ಸೀಲಿಂಗ್, ಒಂದು ವಾರಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ, 35,000, 75,000, 1,30,30,000. ವೀಕ್ಲಿ ಕ್ಲೋಸಿಂಗ್, ವಾರದ ಇನ್ಕಮ್ ಅಂದ್ರೆ ಒಂದು ವಾರಕ್ಕೆ ಒಂದು ಕ್ಲೋಸಿಂಗ್ ಬೇಕಲ್ಲ, ಸೊ ಅದಕ್ಕೆ ಕಂಪ್ನಿ 1 to 7, 8 to 14, 15 to 21, 22nd to month end, ಈ ಒಂದು 4 ವಾರದ ಕ್ಲೋಸಿಂಗ್ ಮುಖಾಂತರ ಮುಂದಿನ ವಾರದಲ್ಲಿ ನಮಗೆ ಈ ಇನ್ಕಮ್ ಆನ್ಲೈನ್ ಮುಖಾಂತರ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ರೈಟ್? ಸೊ ಇದರ ಜೊತೆಯಲ್ಲಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ ಲೈಫ್ ಟೈಮ್ ಅಲ್ಲಿ. ಇವತ್ತು ನೀವು ಜಾಯಿನ್ ಆಗಿ ಲೈಫ್ ಅಲ್ಲಿ ಯಾವಾಗಾದ್ರೂ 900 ಪೇರ್ಸ್ ಅಥವಾ 2,200, 5,000 ಪೇರ್ ಕಂಪ್ಲೀಟ್ ಆದ್ರೆ ಆಲ್ಟೋ ಕಾರ್, ಎಜುಕೇಶನ್ ಫಂಡ್, ಸಲೂನ್ ಕಾರ್ ವರ್ತ್ 12 lakh rupees ದುಡಿಯುವಂತ ಅವಕಾಶ ಇದೆ. ಯಾರು ಫಾಸ್ಟ್ ಆಗಿ ಇದನ್ನ ಒಂದು ಕರಿಯರ್ ಆಗಿ ತಗೊಂಡು ಬಿಸ್ನೆಸ್ ಆಗಿ ತಗೊಂಡು ಮಾಡಕ್ ಇಷ್ಟಪಡ್ತಾರೆ ಅವ್ರಿಗೆ ಲೈಫ್ ಟೈಮ್ ಮತ್ತೆ ಟೈಮ್ ಬಾಂಡ್ ಅವಾರ್ಡ್ಸ್ ಅಂತ ಟೋಟಲಿ 1 ಕೋಟಿಗಿಂತ ಹೆಚ್ಚಾಗಿ ದುಡಿಯುವಂತ ಅವಕಾಶ ನಮಗಿಲ್ಲಿ ಸಿಗ್ತಾ ಇದೆ. ಈ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ 1 ಕೋಟಿ ಆದ್ರೆ ನಿಮ್ಮ ಸ್ಪಾನ್ಸರ್ ಇನ್ಕಮ್ ಬೇರೆ ಇದೆ, ಬೈನರಿ ಇನ್ಕಮ್ ಬೇರೆ ಇದೆ, ಜನರೇಷನ್ ಪ್ಲಾನ್ ಇನ್ಕಮ್ ಬೇರೆ ಬೇರೆ ರೀತಿಯಲ್ಲಿ ನೀವು ದುಡಿಯುವಂತ ಅವಕಾಶ ನಿಮಗೆ ಸಿಗ್ತಾ ಇದೆ. ಇದರ ಜೊತೆಯಲ್ಲಿ ನಾವು ದುಡಿಯುವಂತ ಇನ್ಕಮ್ ಏನ್ ಲೀಗಲ್ ಎಥಿಕಲ್ ಆಗಿ ನಮಗೆ ಇನ್ಕಮ್ ಬರ್ತಾ ಇದೆಯಾ, ಇದರಲ್ಲಿ ಏನೆಲ್ಲ ಡಿಡಕ್ಷನ್ಸ್ ಇದೆ, ಕಾನೂನು ಚೌಕಟ್ಟಲ್ಲಿ ಇದೆಯಾ ಅಂತ ನೋಡೋಣ. ನಾವು ದುಡಿಯುವಂತ ಪ್ರತಿಯೊಂದು ಆದಾಯ ವೀಕ್ಲಿ ಇರ್ಬೋದು, ಮಂತ್ಲಿ ಇರ್ಬೋದು, 10% TDS ಡಿಡಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ. ಎರಡನೇದು, ಕಂಪ್ನಿ ನಮ್ಗೆ ಏನ್ ಇನ್ಕಮ್ ಕಳಿಸ್ತದೆ ಅಥವಾ ಪ್ರಾಡಕ್ಟ್ ಡೆಲಿವರಿ ಮಾಡ್ತದೆ ಅದಕ್ಕೋಸ್ಕರ 2% ನಮ್ಮ ಇನ್ಕಮ್ ಅಲ್ಲಿ ಅಥವಾ ಮ್ಯಾಕ್ಸಿಮಮ್ 100 ರೂಪಾಯಿ ಅದನ್ನ ಡಿಡಕ್ಟ್ ಮಾಡ್ತದೆ. ಅಂದ್ರೆ 1,30,30,000 ದುಡಿಯುವಾಗ 2% ಅಂದ್ರೆ ಎಷ್ಟಾಯ್ತು?
2600 rupees ಆಗ್ತದೆ. ಕಂಪ್ನಿ 2600 ಡಿಡಕ್ಟ್ ಮಾಡ್ತಾ ಇಲ್ಲ, ಕೇವಲ 100 rupees. ಅಂದ್ರೆ ಕಂಪನಿ ನಮ್ಮಿಂದ ದುಡ್ಡು ಮಾಡಕ್ ಕೂತ್ಕೊಂಡಿಲ್ಲ, 100 ರೂಪಾಯಿ ಡಿಡಕ್ಟ್ ಮಾಡಿ ನಮ್ಮ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದೆ. ಇದರ ಜೊತೆಯಲ್ಲೇ ಯಾರು ವೀಕ್ಲಿ ಇನ್ಕಮ್ ರೆಗ್ಯುಲರ್ ಆಗಿ ತಗೊಳ್ತಾ ಇರ್ತಾರೆ, ಮಂತ್ಲಿ ರೀಪರ್ಚೇಸ್ಗೋಸ್ಕರ ಅಂತ ಇ ವ್ಯಾಲೆಟ್ ಅಂತ ಒಂದು ಅಕೌಂಟ್ ಓಪನ್ ಮಾಡಿ ನಮ್ಮ ವೀಕ್ಲಿ ಇನ್ಕಮ್ ಇಂದ 10% ಡಿಡಕ್ಟ್ ಮಾಡಿ ಇ ವ್ಯಾಲೆಟ್ ಅಲ್ಲಿ ಇಟ್ಟಿರ್ತದೆ. ಅಂದ್ರೆ ಎಕ್ಸಾಂಪಲ್, ಈ ವಾರದಲ್ಲಿ ಒಂದು 10,000 ರೂಪಾಯಿ ಇನ್ಕಮ್ ಮಾಡಿದ್ರೆ 10% ಅಂದ್ರೆ ಎಷ್ಟಾಯ್ತು? 1,000 ರೂಪಾಯಿ ಡಿಡಕ್ಟ್ ಮಾಡಿ ಈ ವ್ಯಾಲೆಟ್ ಅಲ್ಲಿ ಇಟ್ಟಿದೆ. ನೆಕ್ಸ್ಟ್ ಮಂತ್ ಒಂದು 10,000 ರೂಪಾಯಿ ಇನ್ಕಮ್ ಮಾಡ್ತಾ ಇದೀರಾ ಅನ್ಕೊಳ್ಳಿ, 10% ಅಂದ್ರೆ ಎಷ್ಟಾಗ್ತದೆ? 1,000 ರೂಪಾಯಿ. ಬಟ್ ಕಂಪ್ನಿ 1,000 ರೂಪಾಯಿ ಡಿಡಕ್ಟ್ ಮಾಡಲ್ಲ, ಕೇವಲ 600 ರೂಪಾಯಿ ಡಿಡಕ್ಟ್ ಮಾಡ್ತದೆ. ಅಂದ್ರೆ ಲಾಸ್ಟ್ ವೀಕ್ 1,000 ಇದೆ, ಈ ವೀಕ್ 600. ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಟ್ ಮಾಡ್ತದೆ? 1,600 ರೂಪಾಯಿ. ಯಾಕೆ? ಪ್ರತಿ ತಿಂಗಳು ನಿಮಗೆ ಮನೆಗೆ ಬೇಕಾಗಿರುವಂತ ಪ್ರಾಡಕ್ಟ್ ರೀಪರ್ಚೇಸ್ ಮಾಡಕ್ಕೆ ಕೈಯಿಂದ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಇ ವ್ಯಾಲೆಟ್ ಮುಖಾಂತರನೇ ನೀವು ಈ ಒಂದು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬಹುದು. ಈ ಇ ವ್ಯಾಲೆಟ್ ಅಲ್ಲಿ ಇರುವಂತ ದುಡ್ಡು ನಿಮ್ಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಮಾತ್ರ ಯೂಸ್ ಮಾಡ್ತಾರೆ, ಬೇರೆ ಯಾವುದೇ ಕಾರಣಕ್ಕೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ. ಥರ್ಡ್ ವೀಕ್ ಅಲ್ಲಿ ಇನ್ನೊಂದು 10,000 ರೂಪಾಯಿ ಇನ್ಕಮ್ ಆದ್ರೂ ಕೂಡ ಅದು ನಿಮಗೆ ಡಿಡಕ್ಷನ್ ಆಗಲ್ಲ. ಯಾಕಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? 1,600 ಮಾತ್ರ. ರೈಟ್. ಸೊ ಇದುವರೆಗೆ ನಾವು ಬೈನರಿ ಇನ್ಕಮ್ ನೋಡಿದ್ರಿ, ಅಪ್ ಟು 5,20,000 ಪರ್ ಮಂತ್ ಅರ್ನ್ ಮಾಡಬಹುದು. ಲೈಫ್ ಟೈಮ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ನೋಡಿದ್ರಿ, ಪರ್ಫಾರ್ಮೆನ್ಸ್ ಬೋನಸ್ ನೋಡಿದ್ರಿ ಅಪ್ ಟು 1 crore. ರೀಜನಲ್ ಟ್ರೈನಿಂಗ್ ಸೆಮಿನಾರ್ಸ್, ವರ್ಷಕ್ಕೆ 2 ಸಲ ನಮಗೆ ಕಂಪನಿ ಟೈಮ್ ಟು ಟೈಮ್ ಒಂದು ಒಳ್ಳೆ ಟ್ರೈನಿಂಗ್ಸ್ ಕೊಡ್ತದೆ, ಮೋಟಿವೇಶನ್ ಕೊಡ್ತದೆ, ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕಂತ. ರೀಸೆಂಟ್ ಆಗಿ ನಾವು ಕೆಲವೆಲ್ಲ ಅಚೀವ್ ಮಾಡಿದ್ರು, ಒಂದು ಟಾರ್ಗೆಟ್ ಕೊಟ್ಟಿದ್ರು, ಆ ಟಾರ್ಗೆಟ್ ಅಚೀವ್ ಮಾಡಿ ನಾವು ರೀಜನಲ್ ಟ್ರೈನಿಂಗ್ ಗೋವಾದಲ್ಲಿ ಅಟೆಂಡ್ ಮಾಡಿ ಬಂದಿದ್ದೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಸ್, ವರ್ಷಕ್ಕೆ 2 ಸಲ ಅಂತಾರಾಷ್ಟ್ರೀಯ ಪ್ರಯಾಣ. ಅಂದ್ರೆ ನಾವು ಯಾವುದೇ 1 ರೂಪಾಯಿ ಖರ್ಚು ಮಾಡದೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಕಂಪನಿಯಲ್ಲಿ ಮಾಡಬಹುದು. ಈಗಾಗಲೇ 2-3 ಸಲ ಹೋಗಿ ಬಂದಿದ್ದೀವಿ ಬೇರೆ ನಮ್ಮ ಟೀಮ್ ಲೀಡರ್ಸ್. ಫಸ್ಟ್ ಟೈಮ್ ನಾವು ಕೂಡ ನಮ್ಮ ಟೀಮ್ ಅಲ್ಲಿ ಕೆಲವೊಂದೆಲ್ಲ ಲೀಡರ್ಸ್ ಅಚೀವ್ ಮಾಡಿದೀವಿ. ಮಲೇಷಿಯಾ ಅಂತ ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹೋಗ್ತಾ ಇದೀವಿ. ಈಗಲೂ ಕೂಡ ಒಂದು ಪ್ರೋಮೋ ರನ್ ಆಗ್ತಾ ಇದೆ, ಸ್ಟಾರ್ ಕ್ರೂಸ್. ಅಂದ್ರೆ 4 ರಾತ್ರಿ 5 ದಿನ ಮಲೇಷಿಯಾ ಅಥವಾ ಸಿಂಗಾಪುರ್ ಅಲ್ಲಿ ಸ್ಟಾರ್ ಕ್ರೂಸ್ ಅಲ್ಲಿ ಇರುವಂತ ಒಂದು ಅವಕಾಶ ಕೂಡ ಇದೆ. ನಿಮ್ಮನ್ನ ಕರ್ಕೊಂಡ್ ಬಂದಿರೋರ್ನ ಇಲ್ಲಿ ಕೇಳಿದ್ರೆ ಅವ್ರು ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಗೆ ಅದ್ರಲ್ಲಿ ಕೊಡ್ತಾರೆ. ನಾವ್ ಏನ್ ಫ್ರೀಡಮ್ ನ ಬಯಸ್ ಬಂದಿದ್ರಲ್ಲ, ಹಣಕಾಸಿನ ಫ್ರೀಡಮ್ ಇಲ್ಲಿ ಸಿಗ್ತಾ ಇದೆಯಾ? ಇದೇ ಹಣಕಾಸು ಸಂಪಾದನೆ ಮಾಡಿದ್ರೆ ನಮ್ಗೆ ಸಮಯನೂ ಸಿಗ್ತದಲ್ಲ, ಲಿವರೇಜ್ ಸಿಗ್ತದೆ. ಇದೆರಡರ ಜೊತೆಯಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ? ಆರೋಗ್ಯ ಕೂಡ ಸಿಗ್ತಾ ಇದೆ. ಆರೋಗ್ಯನ ಬಯಸಿ ಬಂದಿದ್ದೀವಿ, ಇವತ್ತು ಹಣ ಮತ್ತೆ ಸಮಯ ಎರಡೂ ನಮಗೆ ಸಿಗ್ತಾ ಇದೆ. ಯಾವುದೇ ಒಂದು ಕಂಪನಿಯಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ ಕೆಲವೊಂದು ಅಂಶಗಳನ್ನ